ಕೋಣ. ನನಗೆ ಈ ಸಿನಿಮಾದ ಟೀಸರ್ ಒಂದು ಬರುತ್ತೆ. ಆ ಟೀಸರ್ ಅಲ್ಲೇನೆ ಈ ಸಿನಿಮಾ ಏನು ಅಂತನ್ನುವಂಥದ್ದನ್ನ, ಈ ಸಿನಿಮಾ ಒಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ, ಅದನ್ನ ಬಿಟ್ಟು ಹೊರಗಡೆ ಬಂದು ಬೇರೆ ಏನೋ ಪ್ರಯತ್ನ ಮಾಡಿದ್ದೀವಿ ಅಂತ ಅನ್ನೋದನ್ನ ಅವರು ಇದುವರೆಗೂ ರಿಲೀಸ್ ಮಾಡಿದಂಥ ಚಿಕ್ಕ ಚಿಕ್ಕ ತುಣುಕಾಗಿರ್ಬೋದು, ಒಂದು ಪೋಸ್ಟರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಅದನ್ನೆಲ್ಲದರಲ್ಲೂ ಕೂಡ ಸಾಬೀತು ಮಾಡ್ತಾನೆ ಬರ್ತಾ ಇದ್ದಾರೆ. ಯೂಶಲಿ ಆ ಥರದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಅದು ಆ್ಯಕ್ಚುಲಿ ಈ ತಂಡದ ಮೇಲೆ ಇರೋವಂಥ ಜವಾಬ್ದಾರಿಯ ಭಾರ ಅದು. ಇವತ್ತು ಆ ಸಿನಿಮಾ ನಾನು ನೋಡಿದಾಗ ಅವ್ರು ಏನೇನು ತುಣುಕುಗಳನ್ನ ಇದು ಮಾಡಿದ್ರು, ಎಲ್ಲೂ ಮೋಸ ಮಾಡಿಲ್ಲ. ಅವತ್ತೇನು ಹೇಳಿದ್ದಾರೆ ಅದರ ದುಪ್ಪಟ್ಟು, ಅದಕ್ಕೆ 10 ಪಟ್ಟು ಈ ಸಿನಿಮಾ ಇಲ್ಲಿ ನನಗೆ ನೋಡಲು ಸಿಕ್ಕಿರುವಂಥದ್ದು. ನನಗೆ ಸಿನಿಮಾ ಶುರು ಆದ 3ನೇ ನಿಮಿಷದಲ್ಲೇನೆ ಇದು ನಂತರದ ಸಿನಿಮಾ ಅಂತ ಅನಿಸಿತ್ತು. ಅನ್ನೋದು ಆಡಿಯನ್ಸ್ಗೆ ಬೇಕಾಗಿರುವಂಥ ಸಿನಿಮಾ ಅಂತ ಅನಿಸಿತ್ತು. ಇವತ್ತು ನಾವು ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಈ ಥರದ ಪ್ರಯತ್ನಗಳು ಎಲ್ಲೆಲ್ಲೋ ಆಗ್ತಾ ಇದೆ ಅಂತ, ನಮ್ಮಲ್ಲೂ ಕೂಡ ಈ ಥರದ ಪ್ರಯತ್ನಗಳು ಆಗ್ತಾ ಇದೆ ಅಂತ ಅನ್ನೋದನ್ನ ಕೋಣ ಸಿನಿಮಾದ ಇಡೀ ದೊಡ್ಡ ತಂಡ ಅದು ಮಾಡಿದೆ. ನನಗೆ ಈ ಸಿನಿಮಾದಲ್ಲಿ ಒಟ್ಟಾರೆ ಎಲ್ಲ ಆವರಿಸ್ಕೊಂಡಂಥ ವ್ಯಕ್ತಿ, ನಟ, ನಿರ್ದೇಶಕ ಎಲ್ಲನೂ ಆಗಿದ್ದಾರೆ ಕೋಮಲ್ ಸರ್. ನಾನು ಅವರ ಜೊತೆಯಲ್ಲಿ 16 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೇನೆ. ಒಬ್ಬ ಸಹೋದರನಾಗಿದ್ದೇನೆ, ಸಹಪಾಠಿಯಾಗಿದ್ದೇನೆ, ಸಹೋದ್ಯೋಗಿ ಆಗಿದ್ದೇನೆ, ಗೆಳೆಯನಾಗಿದ್ದೇನೆ, ಎಲ್ಲನೂ ಆಗಿದ್ದೇನೆ. ಅವರಲ್ಲಿ ಇನ್ನೂ ಏನೇನಿದೆ ಅಂತ ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡುತ್ತೆ. ಒಂದು ಚಿಕ್ಕದೊಂದು ಬೌಂಡ್ರಿಯನ್ನು ಬಿಟ್ಟು ಹೊರಗಡೆ ಬಂದು ಎಸ್ ನಾವು ಈ ಚಾಲೆಂಜನ್ನು ತಗೊತೀವಿ ಅಂತ ಅನ್ನೋದನ್ನ ನಿರೂಪಿಸ್ತಿದ್ದಾರೆ ಈ ಒಂದು ತಂಡ. ಇದೊಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ ಅಂತ ಅನ್ನೋದನ್ನ ಫಸ್ಟ್ ಫ್ರೇಮನ್ನೇ ಹೇಳ್ತಾ ಹೋಗ್ತಾರೆ. ಕೋಮಲ್ ಅವರು ಇಡೀ ಸಿನಿಮಾವನ್ನ ತಮ್ಮ ಹೆಗಲ ಮೇಲೆ ಒಬ್ಬ ನಟನಾಗಿ, ಅವರು ಬರೀ ಕಾಮಿಡಿ ಮಾಡಿಲ್ಲ ಈ ಸಿನಿಮಾದಲ್ಲಿ, ಕಾಮಿಡಿಯನ್ನು ಹೊರತುಪಡಿಸಿ ಎಮೋಟ್ ಆಗಿರುವಂಥದ್ದು. ಆಮೇಲೆ ಒಬ್ಬ ನಟನಾಗಿ, ನಾನೊಬ್ಬ ನಟನಾಗಿ ಹೇಳ್ತೀನಿ, ಇದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಪಾತ್ರ. ಇದನ್ನ ಇಲ್ಲಿ ಸರ್ ಕೋಮಲ್ ಸರ್ ನಾನು ಈ ತೋಳು ಎಷ್ಟು ಶಕ್ತಿ ಇದೆ ಅಂತಂತಂದ್ರೆ ಈ ಪಾತ್ರ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತಿಗೆ ಈ ಕ್ಷಣಕ್ಕೆ ಬೇಕಾಗಿರುವಂಥ ಸಿನಿಮಾ. ನಾವೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಮೆಚ್ಕೊಳ್ತಾ ಇದ್ದೀವಲ್ಲ, ಆ ಥರದ ಸಿನಿಮಾ ಇವತ್ತು ಕನ್ನಡದಲ್ಲಿ ಬಂದಿದೆ ಅಂತಂತಂದ್ರೆ ಇಡೀ ಕೋಣ ತಂಡಕ್ಕೆ ಸೇರ್ಬೇಕಾಗಿರುವಂಥ ಕ್ರೆಡಿಟ್ಸು. ಅನೀಶ್ ಅವರು ತಮ್ಮ ಮೊದಲನೆಯ ಸಿನಿಮಾದಲ್ಲೇನೆ, ನಾನು ಅದನ್ನೇ ಹೇಳಿದೆ ಅವ್ರಿಗೆ, ಸಿನಿಮಾ ಬಿಟ್ಟು ಹೊರಗಡೆ ಹಿಂಗೆ ಬರ್ತಿದ್ರು, ಇಲ್ಲಿ ಬಿಟ್ಟು ಹೊರಗಡೆ ಬರ್ತಿದ್ದಂಗೆ ಹೇಳಿದೆ, ಏನ್ರಿ ಯಾವುದೋ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಮಾಡಿರ್ತೀರಾ ಅಂತ ಅನ್ಕೊಂಡೆ. ಆ ಥರದ್ದು ಮಾಡಿಲ್ಲ. ಅವರು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇರುವಂಥ ಸಿನಿಮಾನ ಕೈಗೆತ್ಕೊಂಡಿದ್ದಾರೆ. ಈ ಸಿನಿಮಾದ ಮೂಲಕ ಒಂದು ಭವಿಷ್ಯದಲ್ಲಿ ತುಂಬ ದೊಡ್ಡ ಸಂಸ್ಥೆಯಾಗಿ ಬೆಳೆಯುವಂಥ ಎಲ್ಲ ಥರದ ಎಲಿಜಿಬಿಲಿಟಿನೂ ಇರೋವಂಥ ಒಂದು ತಂಡವನ್ನು ಕಟ್ಟಿರುವಂಥ ತನೀಶ್ ಅವರಿಗೆ ಸ್ವಾಗತ. ನಿಮಗೆ ಪ್ರೊಡ್ಯೂಸರ್ ಆಗಿ ನಮ್ಮ ಚಿತ್ರರಂಗಕ್ಕೆ ಬರ್ತಿದ್ದೀರಿ. ಎಲ್ಲರ ಇಡೀ ಅಷ್ಟು ಕೋಟಿ ಜನಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಈ ಥರದ ಸಿನಿಮಾಗಳು ಗೆಲ್ಲುವಂಥ ಅನಿವಾರ್ಯತೆ ಇವತ್ತು ನಮ್ಮಲ್ಲಿದೆ. ಖಂಡಿತವಾಗಲೂ ಎಲ್ಲರಿಗೂ ಇಷ್ಟವಾಗುವಂಥ ಸಿನಿಮಾ ಇವತ್ತು ಬಂದಿದೆ. ನೀವು ಖಂಡಿತವಾಗಲೂ ನಿಮ್ಮ ಇಡೀ ಮನೆಯವರೊಟ್ಟಿಗೆ ಬಂದು ಸಿನಿಮಾನ ಬರೀ ಇಲ್ಲಿಗೆ ಮಾತ್ರ ಅಲ್ಲ, ಇಲ್ಲಿಗೂ ತಗೊಂಡು ಹೋಗುವಂಥ ಸಿನಿಮಾನ ಇವತ್ತು ಈ ತಂಡ ಮಾಡಿದೆ ಅಂತಂತಂದರೆ ಭಾಳ ಒಬ್ಬ ಅಭಿಮಾನಿಯಾಗಿ ಕೂತು ನೋಡಿದ್ದೇನೆ, ಒಬ್ಬ ಸಿನಿಮಾಭಿಮಾನಿಯಾಗಿ ಕೂತು ನೋಡಿದ್ದೇನೆ. ಬಹಳಷ್ಟು ಖುಷಿ ಪಟ್ಟಿರುವಂಥ ಸಿನಿಮಾ ನನಗೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ತಂಡದ ಮೇಲೆ ಇದ್ದೇ ಇರುತ್ತೆ ಅಂತ ಅನ್ನುವಂಥ ನಂಬಿಕೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಕೋಣ. ಗಾಡ್ ಬ್ಲೆಸ್. ಗಾಡ್ ಬ್ಲೆಸ್. ನನಗೆ ಕೋಣ ಪಿಕ್ಚರ್ ನೋಡಿದ ತಕ್ಷಣ ಬಹಳ ಥ್ರಿಲ್ ಆದೆ ನಾನು. ಈ ಥಾಟ್ ಬಂದು ಒಂದು ಅಥರ್ವ ವೇದಗಳು ಅಂತ ಏನು ಕರೀತಾರೆ ನಮ್ಮಲ್ಲಿ, 4 ವೇದಗಳಲ್ಲಿ ಬಂದು, ಅದು ಕೆಲವು ರಾಜ ಮಹಾರಾಜರುಗಳೆಲ್ಲ ತಮ್ಮ ಶತ್ರುಗಳನ್ನ ಸಂಹಾರ ಮಾಡೋದಕ್ಕೆ ಅಂತ ಬಳಸ್ತಾ ಇದ್ದಂಥ ಅಂಶ ಅದು ಆದಮೇಲೆ ಏನಾಗ್ತದೆ ಹಿಸ್ಟ್ರಿಯಲ್ಲಿ, ಇಲ್ಲೆಲ್ಲ ಇದಿದ್ರೆ ಭಾಳ ಡೇಂಜರ್ ಇರುತ್ತೆ ಅಂತ ಹೇಳಿ ಅಥರ್ವವೇದನ ಮುಚ್ಚಾಕ್ಬಿಡ್ತಾನೆ, ಆ ವೇದನ ಮುಚ್ಚಾಕ್ತಾನೆ. ಆದರೆ ಅದು ಸ್ಮೃತಿಯಲ್ಲಿ ಬಂದಿದ್ದು, ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ಕೆಲವು ತುಂಬ ಶ್ಲೋಕಗಳು ಬಾಯಲ್ಲಿ ಉಳ್ಕೊಳತ್ತೆ. ಇವತ್ತು ದಟ್ ಆಸ್ ಕಾಲ್ಡ್ ಒಂದು ಹೈಲೈಟ್ ಪವರ್ ಅನ್ನೋದು ಒಂದು ಇದೆ. ಇದರ ಹಿನ್ನೆಲೆ ಈ ಚಿತ್ರವನ್ನ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಈ ಥರ ಒಂದು ಕಂಟೆಂಟನ್ನ ಇವತ್ತಿನ ಜಾನ್ರಾಗೆ ಮಿಕ್ಸ್ ಮಾಡಿ ಇಷ್ಟು ಚೆನ್ನಾಗಿ ಜೋಡಿಸಿ, ಆ ನೈಟ್ ಎಫೆಕ್ಟ್ ಶಾರ್ಟ್ಸ್ಗಳು,
ಮತ್ತೆ ಆ ರೀ ರೆಕಾರ್ಡಿಂಗ್. ಇನ್ನೊಂದು ನಾನು ತುಂಬಾ ಹೆಮ್ಮೆ ಅಂದ್ರೆ ಈ ಚಿತ್ರ 100% ಜಗ್ಗೇಶ್ ಸ್ಟುಡಿಯೋಲ್ಲೇ ನಡೆದಿದೆ. 100% ನಡೆದಂಥದ್ದು ಇಲ್ಲೇನೆ. ನಾನು ಒಂದು ಸಣ್ಣ ಸಾಂಗ್ ಆಡಿದ್ದೀನಿ ಅದರಲ್ಲಿ ಏನು ಕೋಮಲ್ ಹಾಡ್ತಾರೆ, ಊಟ ಇಟ್ಟ ಭಗವಂತ, ಅದು ನಮ್ಮ ಶರಣ್ ಆಡಿದ್ದು. ಅವತ್ತು ಇವ್ರು ರೆಕಾರ್ಡಿಂಗ್ ಅಲ್ಲಿ ನಾವು ಜೊತೆಗಿದ್ದೆ. ಎಂಜಾಯ್ಡ್ ಲಾಟ್ ಅವತ್ತು. ಇಡೀ ದಿನ ನಾವು ಖುಷಿ ಪಟ್ಟಿರೋ ಅವತ್ತೆಲ್ಲ. ಸೊ ಹಾಗಾಗಿ ಇಷ್ಟು ಅಂಶಗಳನ್ನ ತಗೊಂಡು ಒಂದು ಕನ್ನಡಕ್ಕೆ ಸಾಮಾನ್ಯವಾಗಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಪಿಕ್ಚರ್ ಬೇಕು. ನಮಗೆ ಒಂದು ಮನಸ್ಸಿಗೆ ಮುಟ್ಟುವಂಥದ್ದು ಬೇಕು. ಈ ಥರ ಎಲ್ಲ ಇವತ್ತಿನ ಪ್ರೇಕ್ಷಕರು ಇಷ್ಟಪಡ್ತಾರೆ. ನನಗೆ ಹೃದಯ ತುಂಬಿ ಬಂದಂಥದ್ದು ಒಬ್ಬ ನಟ, ಅವರು ಏನು ನಂಬಿಕೆ ಇಟ್ಟು ಒಂದು ಪಾತ್ರವನ್ನು ಕೊಟ್ಟಾಗ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಆತ ಪಾತ್ರವೇ ಆಗೋದಿದೆಯಲ್ಲ, ಐ ಥಿಂಕ್ ತುಂಬ ದೊಡ್ಡ ಕಷ್ಟವಾದ ಕೆಲಸ ಅದು. ಯಾಕೆ ಕಷ್ಟವಾದ ಕೆಲಸ ಅಂದರೆ, ಸಾಮಾನ್ಯವಾಗಿ ಕೋಮಲ್ನ ಎಲ್ಲ ಕಾಮಿಡಿನಲ್ಲಿ ನೋಡಿದ್ದಾರೆ. ಕಾಮಿಡಿನಲ್ಲೆಲ್ಲ ಚೆನ್ನಾಗಿ ಅಭಿನಯಿಸೋದು ನೀವೆಲ್ಲ ಬೆನ್ನು ತಟ್ಟಿದ್ರಿ. ಆದರೆ ಆ ಕಾಮಿಡಿ ನಟನ ಒಳಗಡೆ ಇನ್ನೊಂದು ದೈತ್ಯಾಕಾರದ ಒಂದು ಪ್ರತಿಭೆ ಇದೆ ಅಂತ ನೋಡಬೇಕು ಅಂದರೆ ಇದನ್ನ ನೋಡಬೇಕು. ನಾನು ಒಬ್ಬ ಅಣ್ಣನಾಗಿ ಮಾತಾಡ್ತಾ ಇಲ್ಲ, ನಾನೊಬ್ಬ ಸಿನಿಮಾದಲ್ಲಿ ಇಷ್ಟು ವರ್ಷ ದುಡಿದವನಾಗಿ ನಾನು ಮಾತಾಡ್ತೀನಿ. ನನಗಂತೂ ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು 5ರಿಂದ 6 ಸರಿ ನನ್ನ ಬೆನ್ನೂರಿ ಜುಮ್ ಅಂತ. ದಟ್ ಈಸ್ ಆಕ್ಟಿವೇಶನ್. ಅದು ಆಕ್ಟಿವ್ ಆಗಿದೆ ಅಂತ ಒಂದು ಫೀಲ್. ಅದು ನಂಗೆ ಭಾಳ ದೊಡ್ಡ ಖುಷಿ ಆಯಿತು. ನಾನು ನಮ್ಮ ಕನ್ನಡದ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ ಏನು ಅಂದರೆ, ನಾವು ಆಯ್ಕೆಯಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ. ಉತ್ತಮವಾದ ಅಂಶಗಳನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡ್ಕೊಳ್ಳೋಂಥವ್ರು. ನಿಮ್ಮ ಮುಂದೆ ಬರ್ತಾ ಇದೆ ಪಿಕ್ಚರು. ಇದನ್ನು ಹೃದಯದಿಂದ ನೋಡಿ, ಹೃದಯದಿಂದ ಅರಸಿ. ಕನ್ನಡ ಗೆಲ್ಲಬೇಕು, ಕನ್ನಡ ಗೆಲ್ತಾನೇ ಇರಬೇಕು. ಕನ್ನಡ ಮೊದಲು, ಮಿಕ್ಕಿದ್ದು ನಂತರ. ಇವತ್ತು ನಂಗೆ ತುಂಬ ದೊಡ್ಡ ಸಂತೋಷ. ನಾನು ಲಾಸ್ಟ್ ಅಕ್ಟೋಬರಿಂದ ಮೇವರೆಗೂ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು, ಭಯ ಬಿದ್ದಿತ್ತು. ಲಾಸ್ಟ್ ಮೇವರೆಗೂ ಸ್ವಲ್ಪ ಭಯ ಬಿದ್ದಿದ್ದೆ ನಾನು. ಯಾಕೆ ಇಂಡಸ್ಟ್ರಿ ಈಗ ಆಗ್ತಾ ಇದೆ, ಯಾಕೆ ಜನ ಬರ್ತಾ ಇಲ್ಲ, ಏನಾಗ್ತಾ ಇದೆ, ಇದೆಲ್ಲ ತುಂಬ ದೊಡ್ಡ ಕೊರಗು ನಮಗೆ. ಬಟ್ ಅದೇನೋ ಗೊತ್ತಿಲ್ಲ, ಶಾರದೆ ಆಶೀರ್ವಾದನೋ ಕನ್ನಡಿಗರ ಪ್ರೀತಿನೋ ಗೊತ್ತಿಲ್ಲ. ಮೇ ಆದ್ಮೇಲೆ ಓಪನ್ ಆಯ್ತು ನೋಡಿ ಕನ್ನಡ ಇಂಡಸ್ಟ್ರಿ. ಇವತ್ತು ಇಡೀ ಭಾರತ ಕನ್ನಡದ ಕಡೆ ತಿರುಗಿ ನೋಡೋ ಮಟ್ಟಕ್ಕೆ ಮನಸ್ಸಿನಿಂದ ನೋಡಿ ಹಾರೈಸಿ ಇಂಥ ಒಳ್ಳೊಳ್ಳೆ ಪ್ರಯೋಗ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ಅಂತಂದರೆ, ಕಲಾವಿದೆಯಾಗಿ ಬಂದಂಥವಳು ಹೆಣ್ಮಗಳು. ನಾವೆಲ್ಲ ಸುಮಾರು ಒಂದು 40 ಪಿಕ್ಚರ್ ಆದಮೇಲೆ ಪ್ರೊಡ್ಯೂಸರ್ ಆಗೋ ಧೈರ್ಯ ಮಾಡಿದ್ವಿ. ಇವರು ಆರಂಭದಲ್ಲೇ ಒಂದು ಅದ್ಭುತ ಪಿಕ್ಚರ್ನ ಕಾನ್ಸೆಪ್ಟನ್ನು ಮಾಡಿರೋದು ತುಂಬ ಧನ್ಯವಾದ. ನೀವು ಕನ್ನಡಕ್ಕೆ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಕೋಮಲ್ನೇ ಆಯ್ಕೆ ಮಾಡಿಕೊಟ್ಟಿದ್ದಂತೂ ನನಗೆ ಇನ್ನೂ ತುಂಬ ಖುಷಿ. ಒಬ್ಬ ಅಣ್ಣನಾಗಿ ನಾನು ಕೋಮಲ್ನ ಬಾಲ್ಯಾವಸ್ಥೆ ಅಲ್ಲ, ಅವನು ಹುಟ್ಟಿದಾಗಿಂದ ನೋಡಿದ್ದೀನಿ. ನಾನು KC ಜನರಲ್ ಹಾಸ್ಪಿಟ್ಲಲ್ಲಿ ಅವನು ಹುಟ್ಟಿದಾಗ ನಾನು ನಮ್ಮ ತಾಯಿನ ಬಿಟ್ಟಿರ್ತಾ ಇರಲಿಲ್ಲ. ಆಗ ನಮ್ಮ ಅತ್ತೆ ಎಲ್ಲರೂ ಅಮ್ಮ ಇಲ್ಲಿ ಅಂತ ಕೇಳಿದಾಗ ಆಸ್ಪತ್ರೆಗೆ ಹೋಗಿದ್ದಾಳೆ ಅಂತ ಅಂದಾಗ ನಾನು ರಚ್ಚೆ ಹಿಡಿದಾಗ ಸರಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ನಾನು ಕೋಮಲನ್ನು ನಮ್ಮ ತಾಯಿ ಮಡ್ಲಲ್ಲಿ ನೋಡಿದ್ದೀನಿ. ನಾನು ಫಸ್ಟ್ ಟೈಮ್ ಅವನ್ನ ನೋಡಿದಾಗ ನಂಗೆ ಭಾಳ ಖುಷಿ ಆಯಿತು. ಭಾಳ ಕಳೆಯಾಗಿ ಮುದ್ದಾಗಿ ಇದ್ದ ಅವನು. ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ನಾನು ಕೋಮಲ್ ಜೊತೆ ಅನೇಕ ವಿಷಯದಲ್ಲಿ, ಅನೇಕ ಸನ್ನಿವೇಶದಲ್ಲಿ, ಅವನ ಎಲ್ಲ ವಿಷಯದಲ್ಲೂ ನಾನು ಜೊತೆಯಲ್ಲಿ ಇದ್ದೀನಿ. ಅವನ ಬೆಳವಣಿಗೆ ನೋಡಿದ್ದೀನಿ, ಅವನ ಶ್ರಮನ ನೋಡಿದ್ದೀನಿ. ನನ್ನ ಪ್ರಕಾರ ನಾನೇನು ಪರೀಕ್ಷೆ ಉಪಸ್ಥಿತಿ ಏನಲ್ಲ, ಈಸ್ ಎ ವಂಡರ್ಫುಲ್ ಶೋ ಮ್ಯಾನ್. ಅವನನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್. ಅದರಲ್ಲಿ ಯಾವ ಅನುಮಾನ ಇಲ್ಲ. ನೀವು ಆ ಥರ ಒಂದು ಪಾತ್ರನ ಕೊಟ್ಟಿದ್ದೀರ. ನನಗೆ ಈ ಪಿಕ್ಚರ್ ತುಂಬ ಇಷ್ಟ ಆಯಿತು. ಲಾಸ್ಟ್ 20 minutes ಆಫ್ ದ ಪಿಕ್ಚರ್ ರೋಮಾಂಚನ. ಥ್ಯಾಂಕ್ ಯು ಸೊ ಮಚ್. ವೆರಿ ಗುಡ್ ಮ್ಯಾನ್, ಗುಡ್ ಜಾಬ್. ನಮ್ಮ ಅದ್ಭುತ ಸ್ನೇಹಿತರು, ಥ್ಯಾಂಕ್ ಯು. ನಾವೆಲ್ಲ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕೊಂಡು ಸಿನಿಮಾ ರಂಗದಲ್ಲಿ ಬಂದವರು. ನೀವು ಬಂದು ಎಲ್ರಿಗೂ ಆಶೀರ್ವಾದ ಮಾಡಿದ್ರಲ್ಲ, ಹ್ಯಾಪಿ. ಥ್ಯಾಂಕ್ ಯು. ರಾಘವೇಂದ್ರ ಸ್ವಾಮಿ ಜ್ಞಾಪಕ ಬರ್ತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಮಾತಾಡಿ, ದಯಮಾಡಿ ಮಾತಾಡಿ. ಥ್ಯಾಂಕ್ ಯು.
ಕಂಗ್ರ್ಯಾಚುಲೇಷನ್ಸ್. ಗಾಡ್ ಒಳ್ಳೇದು ಮಾಡಲಿ. ಒಂದು ತುಂಬ ದಿವಸಗಳ ನಂತರ ಒಂದು ಒಳ್ಳೆಯ ಚಿತ್ರ ನೋಡಿದಂಥ ಒಂದು ಅನುಭವ ಆಗಿದೆ. ಕೋಮಲ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಬೇರೆ ಎಲ್ಲ ಕಲಾವಿದರು ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ನಾನು ಭಗವಂತನಲ್ಲಿ ಬೇಡೋದಂದ್ರೆ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರೋ ನಿರ್ಮಾಪಕರು ಒಳ್ಳೆಯದಾಗಬೇಕು, ಕಷ್ಟಪಟ್ಟು ನಿರ್ದೇಶನ ಮಾಡಿರೋ ನಿರ್ದೇಶಕರಿಗೂ ಒಳ್ಳೆಯದಾಗಬೇಕು. ಇದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ. ಇವತ್ತು ಯಾವ ರೀತಿ ನಾವಿಲ್ಲಿ ಮೀಟ್ ಮಾಡಿದ್ದೀವೋ ಅದೇ ರೀತಿ ಒಂದು ಸಕ್ಸಸ್ಫುಲ್ ಮೀಟಿಂಗ್ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದಾರೆ ಒಂದು ಸಾರಿ. ಅದರಲ್ಲಿ ಮತ್ತೆ ಮೀಟ್ ಮಾಡೋಣ, ನಾವೆಲ್ಲ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ದೇವರ ಕೃಪೆ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಗಾಡ್ ಬ್ಲೆಸ್ ಮಾ. ಗಾಡ್ ಬ್ಲೆಸ್. Great job, sir. ತನಿಷಾ, ಈಗ ಎಲ್ರಿಗೂ ನಮಸ್ಕಾರ. ಕೋಣ ಆ್ಯಕ್ಚುಲಿ ಕೋಣ ಸಿನಿಮಾದಲ್ಲಿ ನಾನು ಭಾಗಿಯಾಗಬೇಕಾಗಿತ್ತು, ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಸಮಯದ ಅಭಾವದಿಂದ ನನಗೆ ಸಿನಿಮಾ ಶೂಟಿಂಗ್ ಇದೆ, ನಾನು ಮಾಡೋಕ್ಕಾಗಿಲ್ಲ. ಬಟ್ ನಾನು ತನಿಷಾಗೆ ಹೇಳಿದೆ, ನನ್ನ ಒಂದು ಸಪೋರ್ಟ್ ಈ ಸಿನಿಮಾಕ್ಕೆ 100% ಇದ್ದೇ ಇರುತ್ತೆ ಅಂತ. ಸೊ ಈ ಸಿನಿಮಾ ಆ್ಯಕ್ಚುಲಿ ಒಂದು ಭಾಳ ವಿಭಿನ್ನವಾದ ಸಿನಿಮಾ. ಸ್ಟಾರ್ಟಿಂಗಿಂದ ಹೇಳಬೇಕಂದ್ರೆ ಕೋಮಲ್ ಸರ್ ಇದುವರೆಗೂ ನಾವು ಅವ್ರನ್ನ ನೋಡೇ ಇಲ್ಲ ಅಂತ ಒಂದು ವಿಭಿನ್ನ ಪಾತ್ರದಾಗ ಅವರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ತನಿಷಾ ಅಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತು, ಭಾಳ ಒಳ್ಳೆ ನಟಿ ಅಂತ. ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಪುಪಾಟಾಸ್ ಪ್ರೊಡಕ್ಷನ್ನಿಂದ ಒಂದು ಭಾಳ ಉತ್ತಮವಾದಂಥ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಯಾರ್ಯಾರು ಈ ಸಿನಿಮಾ ಏನು ಹೇಳೋದು, ಈ ಸಿನಿಮಾ ಎಲ್ಲರೂ ಖಂಡಿತವಾಗ್ಲೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಅಷ್ಟೇ ಅಲ್ಲದೆ ಒಬ್ಬರು ಪ್ರೊಡ್ಯೂಸರ್ ಆಗಿ ತುಂಬ ಜನ ಕಲಾವಿದರನ್ನು ಈ ಸಿನಿಮಾದಲ್ಲಿ ಸೇರಿಸಿದ್ದಾಳೆ. ಆ್ಯಂಡ್ ಯಾರ್ಯಾರು ಬಿಗ್ ಬಾಸ್ ಫಾಲೋವರ್ಸ್ ಇರ್ತೀರಾ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಈ ಸಿನಿಮಾದ ತೆರೆ ಮೇಲೆ ನೋಡ್ಬೋದು. ಆ್ಯಂಡ್ ನನ್ನ ಆಲ್ಮೋಸ್ಟ್ ಎಲ್ಲರೂ ನನ್ನ ಸ್ನೇಹಿತರೆ ಇದರಲ್ಲಿ ಆ್ಯಕ್ಟ್ ಮಾಡಿರೋರು. ಐ ವಿಶ್ ಆಲ್ ದ ಬೆಸ್ಟ್ ಟು ಕೋಣ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಸರ್. ಸೊ RK ಸರ್ ಅಂತ ಒಂದು ಪ್ರೊಡ್ಯೂಸರ್ ಫಾರ್ ಕೋಣ, ಅವರು ಈ ಸಿನಿಮಾದ ಶುರುವಿನಿಂದ ಸಿನಿಮಾ ಮುಗಿಯೋವರೆಗೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ ಅಂತ ನಾನು ನೋಡಿದ್ದೀನಿ. ಸೊ ಇವರಿಗೆ ಹೊಸ ತಂಡಕ್ಕೆ ಒಳ್ಳೆಯದಾಗಬೇಕು, ಹೆಚ್ಚು ಜನ ಬಂದು ಈ ಸಿನಿಮಾ ನೋಡಿದ್ರೆ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗುತ್ತೆ, ಸಿನಿಮಾಗೆ ಒಳ್ಳೆಯದಾಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ತನಿಷಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಈ ಜಸ್ಟ್ ಕೋಣ ಸಿನಿಮಾ ನೋಡಿದ್ವಿ. ಒಂದು ಪವರ್ ಪ್ಯಾಕ್ ಫುಲ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ದೊಡ್ಡ ತಾರ ಬಳಗ, ಇಷ್ಟು ಜನ ಸೇರಿಸಿ ಒಂದು ಅದ್ಭುತವಾದ ಕಥೆನ ಹಿಡಿಯುವಂಥದ್ದಿರಲ್ಲ, ತುಂಬಾ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಅನಿಸುತ್ತೆ. ಐ ಶುಡ್ ಕಂಗ್ರ್ಯಾಚುಲೇಟ್ ತನಿಷಾ, ಬಿಕಾಸ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಮುಂದೆ ನಿಂತು ಇಂಥ ಒಂದು ಒಳ್ಳೆ ಕಥೆ ತೊಗೊಂಡು ಇಂಥ ಒಂದು ಒಳ್ಳೆ ತಾರ ಬಳಗ ತೊಗೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟದ ವಿಚಾರ. ಅಂಥದ್ರಲ್ಲಿ ಪ್ರತಿಯೊಬ್ಬರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಅದ್ಭುತವಾದ ಸ್ಕ್ರೀನ್ ಪ್ಲೇ ಇದೆ. ಎಸ್ಪೆಷಲಿ ಕೋಣ ನೋಡೋಕೆ ನೀವೆಲ್ಲ ಬರಲೇಬೇಕು. ಎಷ್ಟು ಮುದ್ದಾಗಿದೆ ಕೋಣ ಅಂದರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂದರೆ ನೀವು ಅದನ್ನು ಖಂಡಿತವಾಗಿ ನೋಡಬೇಕು. ಹಾಗೆ ಕಾರ್ತಿಕ್ ಹೇಳ್ದಂಗೆ ಬಿಗ್ ಬಾಸ್ ಲವರ್ಸ್ ಎಲ್ಲ ಖಂಡಿತವಾಗ್ಲೂ ನೀವು ಸೂಪರ್ ಎಕ್ಸೈಟೆಡ್ ಆಗಿ ಇದನ್ನು ಸಿನಿಮಾ ನೋಡ್ತೀರಾ. ಯಾಕಂದರೆ ಅಂಥ ಒಂದು ಆ್ಯಕ್ಟರ್ಸ್ ಇದ್ರೊಳಗಡೆ ಇದ್ದಾರೆ. ಸೊ ಪ್ಲೀಸ್ ಬಂದು ಈ ಸಿನಿಮಾ ನೋಡಿ ತನಿಷ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ರಿವ್ಯೂ ಕೊಡೋದಕ್ಕಿಂತ ಹೆಚ್ಚಾಗಿ ನಂಗೆ ಇವತ್ತಂತೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ತನಿಷಾ ಪ್ರತಿಯೊಂದು ಹಂತದಲ್ಲೂ ಏನು ಶ್ರಮ ವಹಿಸಿದೆ ಅಂತ ನಂಗೆ ಹೇಳ್ತಾ ಇದ್ರು. ಇವತ್ತು ನನ್ನದೇ ಸಿನಿಮಾ ಒಂದು ದೊಡ್ಡ ಪರದೆ ಮೇಲೆ ಕಾಣಿಸ್ಕೊತಿದೆ ಅನ್ನೋಷ್ಟು ಖುಷಿಯಾಗಿದೆ. ಅವರ ಹಾಕಿರೋ ಎಫರ್ಟಿಗೆ ತಕ್ಕ ಪ್ರತಿಫಲ ಸಿಗಬೇಕು ಅಂದರೆ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಒಂದೊಂದು ಫ್ರೇಮಲ್ಲೂ
ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತಂದರೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ತುಂಬ ಯಶಸ್ವಿ ಕಾಣಲಿ ಅಂತ ನಾನು ಕೇಳ್ಕೊತೀನಿ. ಅಫ್ಕೋರ್ಸ್ ಶಿ ಈಸ್ ಮೈ ಡಿಯರೆಸ್ಟ್ ಫ್ರೆಂಡ್. ಅವಳಿಗೆ ಒಳ್ಳೇದಾಗೋದು ನನಗೆ ಎಷ್ಟು ಖುಷಿ. ಒಳ್ಳೇದಾಗ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಪ್ಲೀಸ್ ದಯವಿಟ್ಟು ಸಿನಿಮಾನ ಥಿಯೇಟರಿಗೆ ಬಂದು ನೋಡಿ. ಇಂಥ ಒಳ್ಳೆ ಸಿನಿಮಾನ ಪ್ಲೀಸ್ ಪ್ರೋತ್ಸಾಹಿಸಿ. ಸಖತ್ತಾಗಿದೆ. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಎಲ್ಲವೂ ಸಖತ್ ರಿಚ್ ಆಗಿದೆ, ಸಖತ್ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಸಿನಿಮಾ. ಥ್ಯಾಂಕ್ ಯು. ತನಿಷಾ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಕುಪ್ಪಂಡ ಪ್ರೊಡಕ್ಷನ್ಸ್ ಫಸ್ಟ್ ಸಿನಿಮಾ ಕೋಣ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಮೇಕಿಂಗ್ ವೈಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು ಇಬ್ಬರು ಇಲ್ಲೇ ಒಟ್ಟಿಗೆ ಇದ್ದಾರೆ. ಅವರ ಶ್ರಮ ಎಲ್ಲ ಕಡೆ ಕಾಣಿಸ್ತಾ ಇದೆ. ಆ್ಯಂಡ್ ಹೊಸ ನಿರ್ಮಾಪಕರಾಗಿ ಒಬ್ಬ ಕಲಾವಿದರಾಗಿ ಅವರೆಲ್ಲರೂ ನೋಡ್ಕೊಂಡು ಬಂದಿರುವಂಥವ್ರು ಅದ್ಭುತವಾಗಿ ಮಾಡಿರುವಂಥ ಸಿನಿಮಾಗಳನ್ನ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ಅಂದ್ಕೊಳ್ತೀನಿ. ಏನಕ್ಕೆ ಅಂದರೆ ಇದೇ ಪ್ರೊಡಕ್ಷನಲ್ಲಿ ಇನ್ನಷ್ಟು ಸಿನಿಮಾಗಳು ಬರಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ. ಆ್ಯಂಡ್ ಎಲ್ಲರಿಗೂ ಅವರು ಒಂದು ಅವಕಾಶಗಳು ಕೊಡ್ತಾ ಇದ್ದಾರಲ್ಲ, ಅದು ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಬಿಕಾಸ್ ಬೀಯಿಂಗ್ ಇನ್ ಆರ್ಟಿಸ್ಟ್ ಎಲ್ಲರೂ ಕರ್ಕೊಂಬಂದು ಒಂದು ಗುಡ್ಡೆ ಹಾಕೋದು ಅಷ್ಟೊಂದು ಈಸಿ ಅಲ್ಲ. ಸೊ ಅದು ಕೆಲಸ ಮಾಡಿದ್ದಾನೆ. ಆ್ಯಂಡ್ ಅದ್ಭುತವಾಗಿ ಸಿನಿಮಾ ಬಂದಿದೆ. ಆ್ಯಂಡ್ ಕೋಮಲ್ ಸರ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಯಾರು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ನಮ್ಮ ಲೆಜೆಂಡ್ಸ್ಗಳು ಅವರೆಲ್ಲ. ಸೊ ಹಾಗಾಗಿ ನಮ್ಮ ಜಗದೀಶ್ ಸರ್ದು ಒಂದು ವಾಯ್ಸ್ ಇರ್ಬೋದು, ಆ ವಾಯ್ಸ್ ಅವರು ಅದ್ಭುತವಾಗಿ ಅಂತ ಬಂದಿರೋಂಥದ್ದು ನಮಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಸಿನಿಮಾಗಳಲ್ಲಿ ಒಟ್ಟಿಗೆ ಮಾಡ್ತೀವಿ ನಾವು. ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಬಿಲ್ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್ ತನಿಷಾ, ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಕೋಮಲ್ ಸರ್ ಇದೆ ಸರ್. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಕೋಣ ತನಿಷಾ ಕೊಪ್ಪಂಡ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ಜೊತೆಗೆ ಅವ್ರ ಸ್ನೇಹಿತರು ಎಲ್ಲ ಸೇರಿಕೊಂಡು ಒಂದು ಕಾಮಿಡಿ ಎಂಟರ್ಟೈನ್ ಇದೆ. ಅಂದರೆ ನನಗೆ ನಾವು ಹೆಚ್ಚು ಟಿ ವಿಲಿ ಬಿಗ್ ಬಾಸ್ ನೋಡೋದಿಲ್ಲ, ಅಲ್ಲಲ್ಲೆಲ್ಲ ಕ್ಲಿಪ್ಸ್ಗಳನ್ನ ನೋಡ್ತೀವಿ. ಆದರೆ ರಿಯಲ್ ಆಗಿ ಇವತ್ತೊಂದು ಬಿಗ್ ಬಾಸ್ ಶೋ ನೋಡ್ದಂಗೆ ಆಯಿತು. ಯಾಕೆಂದರೆ ಬಿಗ್ ಬಾಸಲ್ಲಿ ಆ್ಯಕ್ಟ್ ಮಾಡಿರೋರು ಮ್ಯಾಕ್ಸಿಮಮ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಂಟರ್ಟೈನಿಂಗ್ ಆಗಿದೆ. ಈ ವೀಕೆಂಡು ಎಲ್ಲರೂ ಸಿನಿಮಾ ನೋಡೋ ಒಂದು ಆಯ್ಕೆ ಇದ್ದರೆ ಬಂದು ಕೋಣ ನೋಡಿ. ಒಂದು ಫನ್ನು, ಅದ್ರ ಜೊತೆಗೆ ಒಂದು ಒಳ್ಳೆ ಥ್ರಿಲ್ ಎಲಿಮೆಂಟ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ, ಹಾರರ್ ಎಲಿಮೆಂಟ್ಸ್ಗಳನ್ನ ಇಟ್ಟಿದ್ದಾರೆ. ಸಿನಿಮಾ ಬಂದು ಎಂಜಾಯ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು, ನಮಸ್ಕಾರ. ನಮಸ್ಕಾರ. ಕೋಣ ಸಿನಿಮಾ ನಮ್ಮ ಟೈಗರ್ ತನಿಷಾ ಕುಪ್ಪಂಡ ಅವರು ಪ್ರೊಡಕ್ಷನಲ್ಲಿ ಮೂಡಿ ಬಂದಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಆ ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ತುಂಬ ಚಿಕ್ಕ ಕ್ಯಾರೆಕ್ಟ್ರು, ತುಂಬ ಖುಷಿ ಪಡ್ತೀರಾ. ಇಡೀ ಸಿನಿಮಾ ಟೈಮ್ ಓದಿದ್ದೇ ಗೊತ್ತಾಗಲ್ಲ ನಿಮಗೆ. ಅಷ್ಟು ಕಾಮಿಡಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಯಾಕಂದ್ರೆ ನನಗಂತರೂ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಮತ್ತು ನಾನು ಮಾಡಿರೋಂಥ ಕ್ಯಾರೆಕ್ಟರ್ ನೋಡಿ ನನಗೆ ತುಂಬ ಒಂಥರ ನಗು ಬಂದು ತುಂಬ ಖುಷಿ ಆಯಿತು ಮೂವಿ ನೋಡಿ. ಕೋಮಲ್ ಸರ್ ಕ್ಯಾರೆಕ್ಟರ್ ಆಗಿರಲಿ, ನಮ್ಮ ತನಿಷಾ ಅವ್ರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಹೇಳೋಂಗೆ ಇಲ್ಲ. ನಮ್ಮ ರಂಜಿತ್ ಕೂಡ ಅಷ್ಟೇ. ಇಡೀ ತಂಡ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಸಿನಿಮಾ ಮಾಡಿದೆ. ಕೋಣ ಸಿನಿಮಾ ತುಂಬ ಚೆನ್ನಾಗಿದೆ. ಇಡೀ ತಂಡಕ್ಕೆ ಮತ್ತು ತನಿಷಾ ಕುಪ್ಪಂಡ ಅವ್ರಿಗೆ ಸರ್ ಹಿಂದೆ ನಿಂತು ಇಡೀ ಸಿನಿಮಾನ ನಡೆಸ್ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ಮೂಡಿಬಂತು ಸರ್ ಸಿನಿಮಾ. ಒಳ್ಳೆಯದಾಗಲಿ ಸರ್. ಸರ್ ಥ್ಯಾಂಕ್ ಯು. ಇನ್ನೊಂದು, ನಾನು ಬಂದ ತಕ್ಷಣ ನನ್ನ ಸಿನಿಮಾದಲ್ಲಿ ಹಸು ಸತ್ತೋಗ್ಬಿಡ್ತು. ಏನು ಮಾಡೋದು, ಬೇಜಾರಾಗ್ತಾ ಇದೆ ನನಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಕೋಣ ಸಿನಿಮಾ ನೋಡ್ಕೊಂಡು ಬಂದೆ. ಒಂದು ವಿಭಿನ್ನವಾದ ಸಬ್ಜೆಕ್ಟ್, ವಿಭಿನ್ನವಾದ ಕಾನ್ಸೆಪ್ಟ್. ಅಂದರೆ ಇವಾಗ ಬರ್ತಿರೋ ಸಿನಿಮಾಗಳಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ತುಂಬ ಇಷ್ಟ ಆಯಿತು. ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಲಾವಿದರ ಬಳಗನೇ ಇದೆ ಅಂತ ಹೇಳ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರ ಬಳಗನೇ ಇದೆ. ಒಂದೊಂದು ಫ್ರೇಮಲ್ಲೂ ಒಂದೊಂದು ಆರ್ಟಿಸ್ಟ್ ಬರ್ತಾರೆ, ಎಲ್ಲರೂ ನಮ್ಮ ಸ್ನೇಹಿತರು ಅಂತ ಅನ್ನಿಸ್ತಾರೆ. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೋಮಲ್ ಸರ್ ಪರ್ಫಾರ್ಮೆನ್ಸ್ ಕೂಡ ಅಲ್ಟಿಮೇಟ್ ಆಗಿದೆ, ಸಕ್ಕದಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಬ್ಯೂಟಿಫುಲ್ ಆಗಿ ಬಂದಿದೆ.
ಆ್ಯಂಡ್ ತನಿಷಾ ನಾನು ಇಂಡಸ್ಟ್ರಿಗೆ ಬಂದಾಗಿಂದನೂ ನೋಡ್ತಾ ಇದ್ದೀನಿ, ತುಂಬ ಹಾರ್ಡ್ ವರ್ಕ್. ಒಂದು ಸಿನಿಮಾನ ಶೂಟಿಂಗ್ ಶುರು ಮಾಡಿ ಅದು ಪೋಸ್ಟ್ ಪ್ರೊಡಕ್ಷನ್ಸ್ ಮಾಡಿ ಸಿನಿಮಾ ರಿಲೀಸ್ ಮಾಡೋದು ಬಹಳ ಕಷ್ಟ, ಎಲ್ರಿಗೂ ಗೊತ್ತಿರುತ್ತೆ. ಅದು 1 ವರ್ಷದಲ್ಲೇ ಇಷ್ಟು ಬ್ಯೂಟಿಫುಲ್ ಆದ ಒಂದು ಸಿನಿಮಾನ ತೆಗೆದು, ಬ್ಯೂಟಿಫುಲ್ ಕ್ವಾಲಿಟಿ ಕೂಡ ಒಳ್ಳೆ ಸಿನಿಮಾ ತೆಗೆದು ಎಷ್ಟು ಬೇಗ ರಿಲೀಸ್ ಮಾಡ್ತಿದ್ದಾರೆ. ಸೊ ನಮ್ಮ KFIಯಲ್ಲಿ ಅವರು ಕೂಡ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಆ್ಯಕ್ಟ್ರೆಸ್ ಅಷ್ಟೇ ಅಲ್ಲ, ಆಂಟ್ರಪ್ರಿನರ್ ಅಷ್ಟೇ ಅಲ್ಲ, ಇವಾಗ ಇನ್ನು ಮುಂದೆ ಅವರು ಪ್ರೊಡ್ಯೂಸರ್ ಕೂಡ. ಸೊ ಆಲ್ ದಿ ವೆರಿ ಬೆಸ್ಟ್ ತನಿಷಾ ಅವ್ರಿಗೆ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ ತುಂಬಾ ಚೆನ್ನಾಗಿದೆ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಇದೇ 31st ಸಿನಿಮಾ ರಿಲೀಸ್ ಆಗ್ತಿದೆ, ಹೋಗಿ ನೋಡಿ. ಕನ್ನಡ ಸಿನಿಮಾಗಳಿಗೆ ಬ್ಲೆಸ್ ಮಾಡಿ. ಹಾಗೆ ಕೋಣ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಘು ರಾಮನ್ಕೊಪ್ಪ. ಈ ಕೋಣ ಸಿನಿಮಾದಲ್ಲಿ ಒಂದು ಮೇಷ್ಟ್ರು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಂದರೆ ನಾಟಕದ ಮೇಷ್ಟ್ರು. ವಿಭಿನ್ನವಾದ ಪ್ರಯತ್ನ. ಈ ಥರ ಬಾಲ್ಡಿ ತಲೆ ಕಾಣಲ್ಲ ನಿಮಗೆ. ಒಂದು ಬಿಗ್ ಹಾಕ್ಕೊಂಡಿದ್ದೀನಿ. ನನ್ನನ್ನು ಗುರ್ತಿಸೋದು ಕಷ್ಟ ಆಗ್ಬೋದು ಅನಿಸುತ್ತೆ. ಬಟ್ ಕೋಮಲ್ ಸರ್ ಅವರ ಪರ್ಫಾರ್ಮೆನ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಜೊತೆಗೆ ಜಗ್ಗೇಶ್ ಸರ್ ಅವರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದಾರೆ, ಅದಂತೂ ಅಮೇಝಿಂಗ್ ಆಗಿದೆ. ಜೊತೆಗೆ ತನಿಷಾ ಅವರ ಈ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ಅಂತ ಎಲ್ಲರೂ ಮೆಚ್ಕೊಂಡಿದ್ದಾರೆ. ನೀವು ಥಿಯೇಟ್ರಿಗೆ ಬಂದು ನೋಡಿ, ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಮ್ರತಾ. ಸೊ ಇವತ್ತು ಕೋಣ ಸಿನಿಮಾ, ಮೈ ವೆರಿ ಡಿಯರೆಸ್ಟ್ ಫ್ರೆಂಡ್ ತನಿಷಾ, ಐ ಆಮ್ ಸೋ ಪ್ರೌಡ್ ಆಫ್ ಇಟ್ ಟುಡೇ. ಅಷ್ಟು ಒಳ್ಳೆ ಸಿನಿಮಾ. ತನಿಷಾ ಆಗಿರ್ಬೋದು, RK ಸರ್ ಆಗಿರ್ಬೋದು, ಕಾರ್ತಿಕ್ ಅವ್ರು ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಮ್ಯೂಸಿಕ್, ಸಿನಿಮಾಟೋಗ್ರಫಿ ಎಲ್ಲ ಟಾಪ್ ನಾಚ್ ಇದೆ. ಆ್ಯಂಡ್ ಆಲ್ಸೋ ಕಾಸ್ಟಿಂಗ್, ಕೋಮಲ್ ಸರ್, ತನಿಷಾ, ರಿತ್ವಿ, ಹಾಗೆ ತುಂಬ ಜನ. ನಮ್ರತಾ ನಾನು ಆ್ಯಕ್ಚುಲಿ ಕ್ಯಾಮಿಯೋ ಅಂತ ಹೇಳಿ ಕರೆಸಿ ನನ್ನನ್ನು ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ. ನಾನು ಆನ್ ಸ್ಕ್ರೀನ್ ನೋಡ್ಕೊಳ್ಳೋಕ್ಕೆ ಬಿಗ್ ಸ್ಕ್ರೀನಲ್ಲಿ ಐ ವಾಸ್ ವೆರಿ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್ ತನಿಷಾ. ಆ್ಯಂಡ್ ಸಕ್ಕತ್ತಾಗಿದೆ ಸಿನಿಮಾ. ಸುಮ್ಮನೆ ಮಾತಿಗೆ ಹೇಳಬೇಕು ಅಂತಲ್ಲ, ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ, ನೋಡಿ ಸಿನಿಮಾನ. ಹಾಗೆ ಅಕ್ಕಪಕ್ಕದವ್ರಿಗೂ ಹೇಳಿ. ಐ ಆಮ್ ಸೋ ಪ್ರೌಡ್ ಆಫ್ ಯು ಟುಡೇ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಆಕ್ಟಿಂಗ್. ಎಲ್ಲರಿಗೂ ನಮಸ್ಕಾರ. ಕೋಣ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ. ಅದರಲ್ಲೂ ಕೂಡ ಎಲ್ಲ ತಾರಾಗಳನ್ನು ಮುದ್ದಾಗಿ ಕಾಣಿಸ್ತಾರೆ. ನೀವು ಬೆಂಕಿ ನೋಡಿದ್ರೆ ಬಟ್ ಇವಾಗ ಮುದ್ದಾಗಿರೋ ಒಂದು ಲಕ್ಷ್ಮಿನ ನೋಡ್ತೀರಾ ಈ ಮೂವಿ ಮೂಲಕ. ಸೊ ಸಾಂಗ್ಸು ಕೂಡ ಮತ್ತು ಸ್ಟೋರಿ ತುಂಬ ನೀಟಾಗಿ, ಅಂದರೆ ಲೈಕ್ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಎಲ್ಲಿ ಹೇಗೆ ಹೋಗುತ್ತೆ ಅಂತ. ಸೊ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಸಾಂಗ್ಸು ಕೂಡ ಅಷ್ಟು ಚೆನ್ನಾಗಿದೆ. ನಾನೇ ಒಂದು ಸ್ಟೆಪ್ ಹಾಕಿದ್ದೀನಿ ತನಿಷಾ ಜೊತೆಗೆ, ಅಷ್ಟು ಚೆನ್ನಾಗಿರೋದು. ಸೊ ಹಾಗೆ ಆಲ್ ದಿ ಬೆಸ್ಟ್. ಸೊ ಬ್ಲಾಕ್ ಬಸ್ಟರ್ ಆಗಲಿ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ ಅಂತ ಈ ಮೂಲಕ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಲೌಡಾ? ಓಕೆ, ಕೇಳಿಸ್ತಿದೆ ಈಗ? ಸೊ ಫಸ್ಟ್ ಆಫ್ ಆಲ್ ನಾನು ಕೋಣ ಇಡೀ ತಂಡಕ್ಕೆ ನನ್ನ ಬೆಸ್ಟ್ ವಿಶಸ್ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಖುಷಿ ವಿಷಯ, ತನಿಷಾ ಫಸ್ಟ್ ಪ್ರೊಡಕ್ಷನ್ ಬಹಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಮಾಡಿ ರಿಲೀಸ್ ತನಕ ತೊಗೊಂಬರೋದು, ರಿಲೀಸ್ ಮಾಡೋದು ಒಂದು ಚಿಕ್ಕ ವಿಷಯ ಖಂಡಿತವಾಗ್ಲೂ ಅಲ್ಲ. ಅದನ್ನು ಇವತ್ತು ತನಿಷಾ ಕುತ್ಕೊಂಡವರು ಯಶಸ್ವಿಯಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ತನಿಷಾ. ಆ್ಯಂಡ್ ಒಳ್ಳೆಯ ಪ್ರಯತ್ನ, ಒಳ್ಳೆಯ ಸಿನಿಮಾ. ಕೋಮಲ್ ಸರ್ ಅವರ ಪರ್ಫಾರ್ಮೆನ್ಸ್ ನಂಗೆ ನಿಜವಾಗ್ಲೂ ತುಂಬ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಲಾಸ್ಟ್ ಸೀನ್ಸ್ ಎಲ್ಲನೂ. ಎಲ್ಲ ಕಲಾವಿದರು ಬಹಳ ಜನ ನನಗೆ ಗೊತ್ತಿರೋ ಅಂಥವ್ರೆ, ನಾನು ಅವ್ರ ಜೊತೆ ವರ್ಕ್ ಮಾಡಿರೋವಂಥದ್ದೇ. ಸೊ ಹಾಗಾಗಿ ಎಲ್ಲರೂ ಅದ್ಭುತವಾಗೇ ನಡೆಸಿದ್ದಾರೆ. ಆ್ಯಂಡ್ ನಿರ್ದೇಶಕರಿಗಾಗಲಿ, ನಿರ್ಮಾಪಕರಿಗಾಗಲಿ, ಸೊ ಇವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಆಶಿಸ್ತೀನಿ. ದಯವಿಟ್ಟು ಕೋಣ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಈ ಇಡೀ ತಂಡಕ್ಕೆ ನಿಮ್ಮ ಒಂದು ಹಾರೈಕೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಕೋಣ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸಾನ್ಯ. ಈಗಷ್ಟೇ ಕೋಣ ಚಿತ್ರ ನೋಡಿಕೊಂಡು ಹೊರಗಡೆ ಬಂದಿದ್ದೀನಿ.
ಹಲವಾರು ಹೆಸರಾಂತ ತಾರೆಯರು, ಎಷ್ಟೊಂದು ಜನ ಹಾಸ್ಯ ನಟರು, ಪ್ರತಿಯೊಬ್ಬರೂ ನಟ ನಟಿಯರು ಪ್ರತಿಯೊಬ್ಬರೂ ಒಂದೇ ಸುರೇಳಿ ಇವತ್ತು ಇಲ್ಲಿ ನೋಡಿದ್ದು. ಹಾಗೆ ತೆರೆ ಮೇಲೆ ಇಷ್ಟು ವರ್ಷಗಳಾದಮೇಲೆ ಒಂದಷ್ಟು ಜನ ಕಾಣಿಸ್ಕೊಂಡಿದ್ದು, ಎಸ್ಪೆಷಲಿ ಕೋಮಲ್ ಸರ್ ಕಾಣಿಸ್ಕೊಂಡಿದ್ದು ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ಆ್ಯಂಡ್ ತನಿಷ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕೋಮಲ್ ಸರ್ ಅಂತೂ ಆಬ್ವಿಯಸ್ಲಿ ಅದ್ಭುತ. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ದೀಪಾ ಋತ್ವಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಒಂಥರ ಒಂದು ಧಮಾಕೆದಾರ ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ನಿಮ್ಮ ಮೊದಲನೇ ಪ್ರೊಡಕ್ಷನ್ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇನ್ನೂ ಹಲವಾರು ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್, ಹೊಸ ಸ್ಕ್ರಿಪ್ಟ್ಸ್, ಹೊಸ ಪ್ರಯತ್ನ ನಮಗೋಸ್ಕರ ತರ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಎಲ್ಲರೂ ಬನ್ನಿ ಕೋಣ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ಸಿನಿಮಾ, ಕೊನೆಯಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ, ಅದಕ್ಕೋಸ್ಕರ ನಾವು ಕಾಯಬೇಕು. ಥ್ಯಾಂಕ್ ಯು. ಸಂತು, ಯಶು, ವಿನಿ, ಮನೀಷಾ, ಬರ ನೀನು ಬಂದು ಓಕೆ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಕೋಣ ಮೂವಿ ನೋಡ್ಕೊಂಡು ಬಂದು, ಮೊದಲನೇದಾಗಿ ತನಿಷಾ ಕುಪ್ಪುಂಡಾಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್. ಈ ಥರ ಒಂದು ಅದ್ಭುತವಾದ ಸಿನಿಮಾನ ನಿರ್ಮಾಣ ಮಾಡಿರೋದಕ್ಕೆ ಗುಂಡಿಗೆ ಬೇಕು. ಆ ಗುಂಡಿಗೆ ಇರೋ ದಮ್ಮಿರೋ ಹುಡುಗಿ ಅಂದರೆ ಅದು ತನಿಷಾ. ಸೊ ನಿಜವಾಗ್ಲೂ ಖುಷಿ ಆಯಿತು. ಅದು ಬಿಟ್ಟು ಇನ್ನು ಒಂಥರ ಎಲ್ಲೋ ಒಂದು ಕಡೆ ಈ ಸಿನಿಮಾ ನಮ್ಮದು ಅಂತ ಹೇಳ್ಕೊಳ್ಳೋದು ಭಾಳ ಖುಷಿ ಆಗಿದೆ. ಯಾಕಂದರೆ ಎಲ್ಲ ನಮ್ಮ ಹುಡುಗರೇ, ನಮ್ಮ ಗಿಚ್ಚಿ ಗಿಲಿಗಿಲಿ ಕಾಮಿಡಿ ಕಿಲಾಡಿ ಹುಡುಗರು ಎಲ್ಲ ನಮ್ಮವರೇ. ಮತ್ತು ನಮ್ಮ ಕೋಮಲ್ ಸರ್, ಆ್ಯಕ್ಚುಲಿ ನೀವು ಇಷ್ಟು ದಿನ ಏನು ನೋಡಿದ್ದೀರಾ ಕೋಮಲ್ ಸರ್ನ, ಈ ಸಿನಿಮಾದಲ್ಲಿ ಬೇರೆನೇ ನೋಡೋಕೆ ಸಿಗ್ತಾರೆ. ಸೆಕೆಂಡ್ ಹಾಫ್ ಬಂದು ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬೆಸ್ಟ್ ಆ್ಯಕ್ಟರ್ ರೋಬೋ. ನಾನು ಶಿವಣ್ಣನ ದೊಡ್ಡ ಫ್ಯಾನು. ಇದ್ರ ಹೆಸರು ಜೋಗಿ. ಸೊ ಹಾಗಾಗಿ ಜೋಗಿ, ಐ ಲವ್ ಯು ಜೋಗಿ. ಈ ಪಿಕ್ಚರಲ್ಲಿ ಇನ್ನೊಂದು ಗೊಂಬೆ ಬರುತ್ತಲ್ಲ, ಯಾವುದು? ಅದು ಕಾಮಿಡಿ ಕಿಲಾಡಿ ನಾ ಏನೋ ಮಾಡಿದ್ದು. ಬಟ್ ಇಲ್ಲ, ನನಗೆ ಇಡೀ ಸಿನಿಮಾದಲ್ಲಿ ಕೋಮಲ್ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ತನಿಷಾನು ಒಳ್ಳೆ ಆ್ಯಕ್ಟಿಂಗ್ ಮಾಡಿ ಹೇಳ್ಬಿಟ್ಟು ಬೇಜಾರು ಅಂದರೆ ಹೇಳ್ಬಿಟ್ರೆ ಕತೆ ಹೋಗ್ಬಿಡುತ್ತೆ ಹೇಳೋದು. ಬಟ್ ಇನ್ನೊಬ್ರು ನಾನು ಮೆನ್ಷನ್ ಮಾಡಲೇಬೇಕು, ದಯವಿಟ್ಟು ಎಲ್ಲ ಚಾನಲ್ ಇದನ್ನು ಹೈಲೈಟ್ ಮಾಡಿ. ಭಾಳ ಇಷ್ಟ ಆದಂಥ ಕ್ಯಾರೆಕ್ಟ್ರು ಗೋಲ್ಡ್ ಸುರೇಶ್ ಅವರು. ಆ ಎಪ್ಪನ ಆ್ಯಕ್ಟಿಂಗ್ ನೋಡಿ 2 ಹಸು ಸತ್ತೋಗಿದೆ. ಆ ಸೀನ್ ನೀವು ನೋಡ್ಬೇಕು. ಅವ್ರ ಆ್ಯಕ್ಟಿಂಗ್ ನೋಡಿ 2 ಹಸು ಇಮಿಡಿಯೇಟಾಗಿ ಸತ್ತೋಗುತ್ತೆ. ದಯವಿಟ್ಟು ನೀವು ಆ ಸೀನ್ ನೋಡ್ಬೇಕು. ಆ ಸೀನ್ ನೀವು ನೋಡ್ಬೇಕು. ತಮಾಷೆಗಳಿದೆ ಪಾಪ. ನಮ್ಮ ಅಣ್ಣ ಚೆನ್ನಾಗಿ ಮಾಡ್ಯಾರೆ. ಇದರಲ್ಲಿ ತನಿಷನ್ನ ಖುಷಿ ಪಡ್ಬೇಕು. ಯಾಕೆ ಗೊತ್ತಾ, ನಮ್ಮವರು ಅಂದವರೆಲ್ಲ ಕೈ ಬಿಟ್ಟು ಹೋಗ್ತಾರೆ. ಇವಳು ನಿಜವಾಗ್ಲೂ ಪಾಪ ಯಾರ್ಯಾರು ನಮ್ಮವರು ಅಂತ ಎಲ್ಲರನ್ನೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿದ್ದಾರೆ. ಖುಷಿ ಆಯಿತು ತನಿಷಾ, ನಿಜವಾಗ್ಲೂ ಸೋ ಸ್ವೀಟ್ ಆಫ್ ಯು. ನಿಜವಾಗ್ಲೂ ಖುಷಿ ಆಯಿತು. ಒಂದು ಹುಲಿ ಸುಮಾರಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಇರುವಂಥ ಸಿನಿಮಾ ಮಿಸ್ ಮಾಡಿದೆ. ಥಿಯೇಟ್ರಿಗೆ ಬನ್ನಿ, ನೋಡಿ. ಕೋಮಲ್ ಸರ್, ಲವ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ನನ್ನ ಸೀನಿಯರ್ ಆ್ಯಕ್ಚುಲಿ ಹೇಳಲ್ಲ, ನನ್ನ ಕಾಲೇಜ್ ಸೀನಿಯರ್ ಶ್ರುತಿ ಇದ್ದಾಗಿಂದ ಗೊತ್ತು. ಸೊ ನಮ್ಮ ತನಿಷಾ ಅವರೇ, ಶಿ ಈಸ್ ಅ ಪ್ರೊಡ್ಯೂಸರ್. ಆ್ಯಂಡ್ ಈ ಮೂವಿಗೆ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು. ನಿರಂಜನ್ ಹೇಳ್ದಂಗೆ ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ, ಬಿಗ್ ಬಾಸ್ ಎಲ್ಲ ಗೊತ್ತಿರೋರೇ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನಗೆ ಕೋಣ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಕೋಣ ಆ್ಯಕ್ಚುಲಿ ಮುದ್ದಾಗಿದೆ ಕೋಣ ಮೂವಿಯಲ್ಲಿ. ಸೊ ಈ ಮೂವಿನ ಖಂಡಿತವಾಗ್ಲೂ ಎಲ್ಲೋ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಿ. ಸಿನಿಮಾದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರೋದು ಹುಲಿ ಕಾರ್ತಿಕ್. ಮಾತಾಡ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ನೋಡಿ ಆಯ್ತು ಹೇಳು. ಹೆಂಗೇನಿಲ್ಲ. ಸೊ ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಈ ಮೂವಿಲಿ ನಾನಿದ್ದೀನಿ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಕೋಮಲ್ ಸರ್ ಆ್ಯಂಡ್ ತನಿಷಾ. ಸೊ ಸರ್ ಅಯ್ಯೋ ನಮ್ಮ ಪ್ರೊಡ್ಯೂಸರು. ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ನನ್ನ ಪ್ರಕಾರ ಅಂದರೆ ಕೋಮಲ್ ಸರ್ ಇಷ್ಟು ಸಿನಿಮಾದಲ್ಲಿ ಇದೊಂದು ಡಿಫ್ರೆಂಟ್ ಸಿನಿಮಾ ಇದೆ. ಬೇರೆ ಥರನೇ ಝೋನ್ ಇದೆ. ತುಂಬ ಅಂದರೆ ಫುಲ್ ಇಡೀ ಸಿನಿಮಾ ನಿಮ್ಮನ್ನು ನಗಿಸ್ಕೊಂಡು ಹೋಗಿ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲ ನಿಮ್ಮನೆ ಮಕ್ಕಳೇ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಥರ ಈಗ ನಾವು ಗಿಚ್ಚಿ ಗಿಲಿಗಿಲಿಯರು, ಕಾಮಿಡಿ ಕಿಲಾಡಿ, ಬಿಗ್ ಬಾಸ್ ಎಲ್ಲರೂ ನಮ್ಮವರೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ನಿಮಗೂ ಅನಿಸುತ್ತೆ. ಸೊ ಒಂದ್ಸರಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಖಂಡಿತವಾಗ್ಲೂ ನಾನು ಎಲ್ಲ
ಪತ್ರಿಕಾ ಮಿತ್ರರಿಗೆ ಹಾಗೂ ಎಲ್ಲನೂ ಕೇಳ್ಕೊಳ್ಳೋದು ಒಂದೇ, ಈ ಥರ ಪ್ರೊಡ್ಯೂಸರ್ಸು ನಮಗೆ ಬೇಕು. ಸೊ ಈ ಥರ ಒಂದು ಇಲ್ಲಿ ಇನ್ನೊಬ್ರು ಇದ್ದಾರಾ? ಬನ್ನಿ ಸರ್, ನೀವು ಬನ್ನಿ. ನಿಜವಾಗ್ಲೂ ಕನ್ನಡ ಸಿನಿಮಾಗಳಿಗೆ ದುಡ್ಡು ಹಾಕಿ ನಮ್ಮವ್ರ ಮೇಲೆ ದುಡ್ಡು ಹಾಕೋಕ್ಕೆ ಎಲ್ಲ ಬೇಕು. ಹ್ಯಾಟ್ಸ್ ಆಫ್ ಟು ಯು ಆಲ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ಗುಡ್ ಮೂವಿ. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ ತನಿಷಾ, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ಫಸ್ಟಿಂದ ನೋಡಿ, ಫಸ್ಟ್ 15 ಮಿನಿಟ್ಸೇ ಮೇಯ್ನ್ ಇರೋದು. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ CG ವರ್ಕ್ ಆಗಿರ್ಬೋದು, ಕಲರ್ಸ್ ಅದ್ಭುತವಾಗಿ ಮಾಡಿದ್ದಾರೆ. ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾನ ದಯವಿಟ್ಟು ಬಂದು ಥಿಯೇಟರ್ಸ್ನಲ್ಲಿ ನೋಡಿ. ಕೋಮಲ್ ಸರ್, ಅನೀಶಾ, ದೇ ಹ್ಯಾವ್ ಆ್ಯಕ್ಟೆಡ್ ವೆರಿ ವೆಲ್. ಪ್ರತಿಯೊಂದು ಪಾತ್ರಗಳು ಅವ್ರು ಕೊಟ್ಟಿರೋ ಪಾತ್ರಕ್ಕೆ ಕರೆಕ್ಟಾಗಿ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಐ ಮಸ್ಟ್ ಸೇ ಕೋಮಲ್ ಸರ್ ಆ್ಯಂಡ್ ಯು ಹ್ಯಾವ್ ಪರ್ಫಾರ್ಮ್ ರಿಯಲಿ ವೆಲ್. ಕ್ಲೈಮ್ಯಾಕ್ಸಿನಂತೂ ಮಿಸ್ ಮಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಅದ್ಭುತವಾಗಿ ಮೂವಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ತನಿಷಾ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಮೊದಲಿಗೆ ಎಲ್ಲ ಸೋಷಿಯಲ್ ಮೀಡಿಯಾ ಹಾಗೆ ಮೀಡಿಯಾದವ್ರಿಗೆ ಅನಂತ ಧನ್ಯವಾದಗಳು. ಕನ್ನಡ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ, ಪ್ರೋತ್ಸಾಹ ನೀಡೋದಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಾ. ಆ್ಯಂಡ್ ಕೋಮಲ್ ಸರ್ ಹಾಗೆ ಬೆಂಕಿ ತನಿಷಾ ಅಷ್ಟೇ ನೋಡಿದ್ವಿ. ಈ ಸಿನಿಮಾದಲ್ಲಿ ತುಂಬ ಕಂಪೋಸ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ನಿಮ್ಮನ್ನ ಆ ಥರ ನೋಡೋದಕ್ಕೆ. ಸೊ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಹೊರಗಡೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ ಹಾಗೇನಿಲ್ಲ. ಸೊ ಕೋಣ ಅಂತ ಟೈಟಲ್ ಕೇಳಿದ ತಕ್ಷಣ ನಮಗೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಆ ಕಾನ್ಸೆಪ್ಟ್ ಮೇಲೇ ಒಂದು ಸಿನಿಮಾ ಇರುತ್ತೆ ಅಂತ. ಸೊ ಡೆಫಿನೆಟ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೋಸ ಮಾಡದೆ ತುಂಬ ಖುಷಿಯಿಂದ ಆಚೆಗಡೆ ಬರ್ತೀರಾ ನೀವು. ಆ್ಯಂಡ್ ತುಂಬ ಏನು ಹೇಳ್ತಾರೆ, ಹದವಾಗಿ ಮಾಡಿರುವಂಥ ಅಡುಗೆ ಥಿಯೇಟ್ರಿಗೆ ಹೋದಾಗ ತೃಪ್ತಿಯಾಗಿ ಊಟ ಮಾಡಿ ಹೊರಗಡೆ ಬಂದಮೇಲೆ ನಿಮ್ಗೆ ಅದೊಂದು ಸಮಾಧಾನ ನೆಮ್ಮದಿ ಸಿಗುತ್ತಲ್ಲ, ಆ ಥರ ತುಂಬ ನೀಟಾಗಿ ಮಾಡಿದ್ದಾರೆ ಸಿನಿಮಾನ. ಕಾಮಿಡಿ, ಎಮೋಷನ್ಸ್ ಎಲ್ಲವೂ ತುಂಬ ಚೆನ್ನಾಗಿದೆ. ಕೋಮಲ್ ಸರ್ನ ಈ ಥರದ್ದು ಒಂದು ಪಾತ್ರದಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಬಟ್ ಅವರ ಕಾಮಿಡಿ ಫ್ಲೇವರ್ನ ಅವ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ. ಸೊ ಹ್ಯಾಪಿ. ಆ್ಯಂಡ್ ಈ ಕೋಣ ಸಿನಿಮಾದಿಂದ ನಮ್ಮ ತನಿಷಾ ಮೇಡಮ್ ಅವ್ರಿಗೆ ಇನ್ನಷ್ಟು ಸಕ್ಸಸ್ ಸಿಗಲಿ, ಇದರಿಂದ ಇನ್ನೂ ಹೆಚ್ಚೆಚ್ಚು ಕಲಾವಿದರಿಗೆ ಅವಕಾಶ ಸಿಗಲಿ, ನೀವಿನ್ನೂ ದೊಡ್ಡ ಪ್ರೊಡ್ಯೂಸರ್ ಆಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹಣ ಅನ್ನೋ ಸಿನಿಮಾಗೆ ಇವರೇ ಮೇನ್ ಲೀಡ್ ಆಗಿರ್ತಾರೆ. ಎಸ್, ಈ ಕೋಣದಿಂದ ಹಣ ಬಂದಮೇಲೆ ಹಣ ಅಂತ ಸಿನಿಮಾ ಮಾಡ್ತೀವಿ. ಅದ್ರಲ್ಲಿ ನಾನು ಹೆಣ ಪಾತ್ರ ಮಾಡ್ತಿಲ್ಲ ಅಲ್ವಾ ಮಾತ್ರ. ಥ್ಯಾಂಕ್ ಯು. ನನ್ನ ಕಡೆಯಿಂದ ಕೋಣ ಸಿನಿಮಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಕೋಣ ಪ್ರೀಮಿಯರ್ ಶೋಲಿದ್ವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 2 ಅಮೇಝಿಂಗ್ ವುಮೆನ್ ಬಗ್ಗೆ ನಾನು ಹೇಳಬೇಕು. ನನ್ನ ಲೈಫಲ್ಲಿ ತುಂಬ ಕ್ಲೋಸ್ ಆಗಿರೋ 2 ಹೆಣ್ಮಕ್ಳು ನನಗೆ. ಥ್ಯಾಂಕ್ಸ್, ಯು ಆರ್ ಆಲ್ವೇಸ್ ವೆಲ್ಕಮ್. ತನಿಷಾ, ಆಲ್ ದಿ ಬೆಸ್ಟ್. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಒಂದು ಹೆಣ್ಮಗು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದರೆ ಅದರ ಕಷ್ಟಗಳು ಎಷ್ಟಿರುತ್ತೆ, ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದು ಒಂದೊಂದು ಇಂಚಲ್ಲೂ ಒಂದೊಂದು ಫ್ರೇಮಲ್ಲೂ ಅರ್ಥ ಆಗ್ತಾ ಇದೆ. ರಿಯಲಿ ಪ್ರೌಡ್ ಆಫ್ ಯು. ಯು ಸಿ ಮೋರ್ ಆ್ಯಂಡ್ ಮೋರ್ ಸಕ್ಸಸ್. ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೇವೆ ಇದೇ ಸಕ್ಸಸ್ಸಲ್ಲಿ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಇವಾಗ ಋತ್ವಿ ಬಗ್ಗೆ ಹೇಳಬೇಕು ಅಂದರೆ, ಋತ್ವಿ ಇಸ್ ಲೈಕ್ ಒಂದು ಚಿಕ್ಕ ಮಗು ನನ್ನ ಜೊತೆ ಚೈಲ್ಡ್ ಚಪಾತಿ ಅಂತ ಕರಿತೀನಿ. ಆ ಥರ ಮಗು ಅದು ನನಗೆ. ಸೊ ಒಂದೊಂದು ಹೆಜ್ಜೆಲ್ಲೂ ಐ ವುಡ್ ಲವ್ ಟು ಬಿ ವಿತ್ ಹರ್. ಸೊ ಅವಳನ್ನ ಹಿರಿ ಸ್ಕ್ರೀನ್ ಅಂದರೆ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ಶಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇಬ್ಬರದ್ದು ದೃಷ್ಟಿ ತೆಗೆಸ್ಕೊಳ್ಳಿ. ಈಗ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೆ. ಕನ್ನಡ ಚಿತ್ರಗಳು, ಒಳ್ಳೆ ಚಿತ್ರಗಳು ಬರ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಕನ್ನಡ ಚಿತ್ರಗಳು ಏನು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಇದು ಒಂದು ಅದ್ಭುತವಾದ ಚಿತ್ರ. ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ, ಬೇರೆ ಎಲ್ಲೋ ಡೌನ್ಲೋಡ್ ಮಾಡಿಕೊಂಡು ಎಲ್ಲ
ಪೈರಸಿ ಮಾಡಿ ನೋಡಬೇಡಿ. ಒಳ್ಳೆ ಚಿತ್ರ, ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಹಾಗೆ ಇಲ್ಲ ರಿಯಲಿ ಲೈಕ್ ದಟ್ ಕೋಣ ಎಷ್ಟು ಕ್ಯೂಟ್ ಆಗಿದೆ, ಕೋಣ ತುಂಬ ಮುದ್ದಾಗಿದೆ. ಸೊ ಥಿಯೇಟ್ರಿಗೆ ಬಂದು ಎಲ್ಲರೂ ಈ ಸಿನಿಮಾ ನೋಡಿ ಹಾಗೆ ಪ್ರೋತ್ಸಾಹ ಕೊಡಿ. ನಮ್ಮ ಟೀಮ್ ಅಂತಲೇ ಹೇಳ್ಕೊತೀನಿ, ನಮ್ಮ ಟೀಮ್ಗೆ ಥ್ಯಾಂಕ್ ಯು. ಹಾಯ್, ಹಾಯ್, ನಮಸ್ಕಾರ. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ನೀವೆಲ್ಲ ಈ ಚಿತ್ರ ನೋಡಿದ್ದೀರಾ. ನಾವು ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತೀವಿ. ಅದಕ್ಕೆ ಯಾವುದು ಮುಚ್ಚುಮರೆ ಇಲ್ದಂಗೆ ಬಿಫೋರ್ ರಿಲೀಸೇ ಎಲ್ಲ ನಿಮಗೆ ತೋರಿಸಿದ್ದೀವಿ. ಬಹುಶಃ ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ನೀವು ಕೊಡ್ತಾ ಇರೋ ಒಬ್ಬೊಬ್ಬರ ಒಂದೊಂದು ಪ್ರೋತ್ಸಾಹದ ಮಾತುಗಳು ನಾನು ನಿಜಕ್ಕೂ ಮಾಡಿದ್ದಕ್ಕೆ ಮತ್ತು ತನಿಷಾ ಮೇಡಮ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಮಗೆ ಹೇಳೋಕ್ಕಾಗದೇ ಇರೋವಂಥ ಒಂದು ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ಹೊಸ ಆಯಾಮ ಕೊಟ್ಟಂಥ ಪ್ರೊಡ್ಯೂಸರ್ಸ್ಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ನನ್ನ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿನಿಮಾ ಟೈಟಲ್ ಕೋನ ತುಂಬ ಕ್ಯಾಚಿಗಿದೆ. ವೆರಿ ಕೇರ್ಫುಲ್ಲಾಗಿ ಮಾಡಿರುವಂಥ ಸಿನಿಮಾ ಅಂತ ಹೇಳ್ಕೋಬೋದು. ಟೆಕ್ನಿಕಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, CG ಆಗಲಿ, ಈ ಸಿನಿಮಾದಲ್ಲಿ ಮಾಡಿರುವಂಥ ಎಲ್ಲರೂ ಪ್ರತಿಯೊಬ್ಬರು ಕ್ಯಾರೆಕ್ಟ್ರಿಗೆ ಜೀವ ಕೊಟ್ಟಿದ್ದಾರೆ. ಎಸ್ಪೆಷಲಿ ಮೈ ಡಿಯರ್ ಫ್ರೆಂಡ್ ಋತ್ವಿ ಆಗಲಿ, ತನಿಷಾ ಆಗಲಿ, ಕೋಮಲ್ ಸರ್ ಅಂತೂ ನಾನು ಮೊದಲೇ ಅವ್ರ ಫ್ಯಾನು. ಈ ಸಿನಿಮಾದಲ್ಲಿ ತುಂಬ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಸಿನಿಮಾ ಒಂದು 2-3 ಪಾಯಿಂಟರ್ಸ್ ಇದೆ. ಆ ಪಾಯಿಂಟರ್ಸ್ನ ಸಿನಿಮಾದಲ್ಲಿ ಬಂದು ನೋಡಿದಾಗಲೇ ಅರ್ಥ ಆಗೋದು. ಈ ಸಿನಿಮಾದಲ್ಲಿ ಪ್ಲೇ ಮಾಡಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಆಗಲಿ, ಈ ಬರುವಂಥ ಫೋಕ್ಲೋರ್ ಕಥೆಗಳಲ್ಲಿ ಕೋಣ ಎದ್ದು ನಿಂತ್ಕೊಳ್ಳುತ್ತೆ. ಇದೊಂದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಸಿನಿಮಾನ ಕಥೆಯನ್ನು ಕೇಳಿ ಪ್ರೊಡ್ಯೂಸ್ ಮಾಡೋಕ್ಕೆ ಬೇಗ ತೊಗೊಂಡು ಪ್ಲಸ್ ಈ ಜೀವ ಕೊಟ್ಟು ಆ್ಯಕ್ಟ್ ಮಾಡಿರೋ ತನಿಷಾಗೆ ವಿಶ್ ಆಲ್ ದಿ ಬೆಸ್ಟ್. ಋತ್ವಿ ತುಂಬ ಮುದ್ದಾಗಿ ಕಾಣ್ತೀವಿ ಸಿನಿಮಾದಲ್ಲಿ. ಆಸ್ ಎ ಸೆಡ್, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ರಿಗೂ ಗಿವ್ ದೆಮ್ ಅ ಬಿಗ್ ಲವ್. ಕೋಣ ಒಳ್ಳೆದಾಗಲಿ. ಆಲ್ ದಿ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಋತ್ವಿ ಅಕ್ಕ. ತುಂಬ ಚೆನ್ನಾಗಿ ಕಾಣ್ತಿದೆ, ತುಂಬ ಮುದ್ದಾಗಿ ಕಾಣ್ತಿತ್ತು ಮೂವಿನಲ್ಲಿ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಆ್ಯಂಡ್ ಮೂವಿ ಪ್ಲಾಟ್ ಆಗಿರ್ಬೋದು, ಒಂದು ಅನ್ಎಕ್ಸ್ಪೆಕ್ಟ್ ಅನ್ನೋ ಥರ ಒಂದು ಓವರಾಲ್ ಸ್ಟೋರಿ ಇತ್ತು. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಫ್ಯಾಮಿಲಿ ನೋಡುವಂಥ ಮೂವಿ ಅಂತ ಅನ್ಸುತ್ತೆ ನನಗೆ. ಸೊ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಮೂವಿನ ತಪ್ಪದೆ ನೋಡಿ. ಆ್ಯಂಡ್ ತನಿಷಾ ಅವರು ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ರು. ಆ್ಯಂಡ್ ಕೋಮಲ್ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ನೋ ವರ್ಡ್ಸ್, ಎಷ್ಟೊಂದು ಮೂವಿ ನೋಡಿಕೊಂಡು ನಾನು ಹೇಳ್ತಿದ್ದೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಹರ್, ಅವ್ರ ಫಸ್ಟ್ ಮೂವಿ ಪ್ರೊಡ್ಯೂಸರ್ ಆಗಿ. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಬನ್ನಿ ಈಗ ನೋಡಿ, ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ದಂಪತಿ ಸಮೇತ ಬಂದ್ಬಿಟ್ರಿ. ಊಟ ಚೆನ್ನಾಗಿಟ್ಟವ್ರೆ. ಯಾಕೆ ಇದು ಆರ್ಡ್ರು ನೈಟಲ್ಲೂ ಒಂದೇ ಆರ್ಡ್ರ್ ಇದೆ. ತನಿಷಕ್ಕ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ ಬಾ ಅಂತ ಕರೆದ್ಬಿಟ್ಟು. ಏನಿಲ್ಲ, ಲಾಸ್ಟ್ ಟೈಮ್ ಟೀಸರ್ ಲಾಂಚ್ ಆಗಿದ್ದಾಗ ಬಂದ್ಬಿಟ್ಟು ನಂಗೆ ಕ್ಯಾರೆಕ್ಟರ್ ಕೊಡು ಅಂತ ತಲೆ ತಿಂದಿದ್ದು ಇವಳೇನೆ. ಅದು ಹೆಂಗೆ ಗಿಟ್ಟಿಸ್ಕೊಬಿಟ್ಟಾಗುತ್ತೆ. ಬಟ್ ಇರಲಿ, ಆದ್ರೂ ಸಿನಿಮಾ ಎಲ್ಲರೂ ಸಖತ್ ಇಷ್ಟಪಟ್ಟಿದ್ದಾರೆ ಇಡೀ ಥಿಯೇಟ್ರಲ್ಲಿ. ನಾವು ಫಸ್ಟ್ ಟೈಮ್ ನೋಡಿದ್ದು ಆ್ಯಕ್ಚುಲಿ. ನಮ್ಮ ಪೋರ್ಷನ್ ಡಬ್ಬಿಂಗ್ ಬಿಟ್ಟು ಹಿಂಗೆ ಯಾವ ಪೋರ್ಷನ್ನು ಅಕ್ಕ ತೋರಿಸಿರ್ಲಿಲ್ಲ. ಸೊ ಕಂಪ್ಲೀಟ್ ಸಿನಿಮಾ ಆದಮೇಲೆ ನೋಡಿ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತಂದರು. ಆ ಸರ್ಪ್ರೈಸ್ ಏನಿತ್ತು ನಿಜವಾಗ್ಲೂ ಸರ್ಪ್ರೈಸ್ ಆಗೇ ಇತ್ತು. ಬಿಕಾಸ್ ಎಲ್ಲ ಎಲಿಮೆಂಟ್ಸು ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ನನಗಂತೂ ಸಖತ್ ಇಷ್ಟ ಆಯಿತು. ಥಿಯೇಟ್ರಲ್ಲಿ ಏನೋ ಡಿಫ್ರೆಂಟಾಗಿ ಏನೋ ನೋಡ್ತಿದ್ದೀನಲ್ಲ ಅನ್ನೋ ಥರ ಕಲರ್ಫುಲ್ಲಾಗಿ ಸಕ್ಕತ್ತಾಗಿತ್ತು. ಆ ಸಿನಿಮಾ ಬಗ್ಗೆ ಜಾಸ್ತಿ ನಾವೇ ಹೊಡ್ಕೊಬಾರ್ದಂತೆ, ಯಾಕೆ ನನಗಂತೂ ತುಂಬ ಇಷ್ಟ ಆಯಿತು. ನೀವೇ ಇಲ್ಲ, ಆ್ಯಕ್ಚುಲಿ ಯಾರು ನಮ್ಮ ತಮಟೆ ಹೊಡೆಯಲಿಲ್ಲ ಅಂದರೆ ನಮ್ಮ ತಮಟೆ ನಾವೇ ಹೊಡ್ಕೊಬೇಕು. ಆ್ಯಕ್ಚುಲಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಅದ್ಭುತವಾದಂಥ ಎಲ್ಲ ಕಲಾವಿದರುಗಳು ಒಂದು ಕಡೆ ಸೇರಿ ಒಂದು ಅದ್ಭುತವಾದ ಸಿನಿಮಾನ ಮಾಡಿದ್ದಾರೆ. ಕೋಮಲ್ ಸರ್ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಇಡೀ ಫ್ಯಾಮಿಲಿ ಸಮೇತ ಬಂದು ಕೂತು ನೋಡುವಂಥ ಸಿನಿಮಾ. ಕಾಮಿಡಿ ಈ ಕಡೆ ನಮ್ಮ ಸಾಮಾಜಿಕ ಧಾರ್ಮಿಕ ವಿಚಾರಗಳ ಬಗ್ಗೆ ಹೇಳುವಂಥ ಇದನ್ನು ನಮ್ಮ ಹರೀಶ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ.
ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಹಾಗೆ ಇಲ್ಲಿ ಲವ್ ಸ್ಟೋರಿ ನಡೀತದೆ. ಇವ್ರಿಗೆ ಲೈನ್ ಹೊಡಿತಿರ್ತಾರೆ, ನಾನು ಇವ್ರಿಗೆ ಲೈನ್ ಹೊಡಿತಿರ್ತೀನಿ. ನಾನು ಮಾತ್ರ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡೋದು. ಆ್ಯಕ್ಚುಲಿ ಇವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನಮ್ಮ ಹೀರೋಯಿನು ಜೋಗಿ ಜೊತೆಗೆ ನಮ್ಮ ಈ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೇಡಮ್. ತುಂಬ ಒಳ್ಳೆ ಭವಿಷ್ಯ ಇದೆ. ಬ್ಯೂಟಿಫುಲ್. ಇಲ್ಲಿ ಸ್ವಲ್ಪ ಹೊಟ್ಟೆಲಿ ಏನೂ ಆಗಿಲ್ಲ, ಬಟ್ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸುಶು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾನ ನೋಡಿ ಹರಸಿ ಹಾರೈಸಿ ಶುಭವಾಗಿ ಇರಲಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆಯ ಸಿನಿಮಾ ಕೋಣ. ನಮ್ಮ ಹರಿ ಸರ್ ಇಷ್ಟು ವರ್ಷದ ಎಫರ್ಟು, ಇಷ್ಟು ವರ್ಷದ ಕನಸು ಆಚೆ ಬಂದಿದೆ. ಭಾಳ ಖುಷಿಯಾಗುತ್ತೆ. ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಇಷ್ಟು ವರ್ಷ ತುಂಬ ಕಷ್ಟಪಟ್ಟು ಮಣ್ಣು ಮೇಲೆ ಮುನ್ನತ್ತಿ ಹರಿ ಸರ್ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಎಲ್ಲ ಹೊಸ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿಗೆ ಎಲ್ಲ ಸ್ನೇಹಿತರು ಒಳ್ಳೊಳ್ಳೆ ಟ್ಯಾಲೆಂಟು ಪಾಪ ಎಲ್ಲರಿಗೂ ಒಂದೊಂದು ಅವಕಾಶ ಕೊಟ್ಟು ಆ ಅವಕಾಶಕ್ಕೆ ತುಂಬ ಚೆನ್ನಾಗಿ ಕೈ ಜೋಡಿಸಿದವರು ನಮ್ಮ ಪ್ರೊಡ್ಯೂಸರು ತನಿಷಾ ಮೇಡಮ್, ರವಿ ಸರ್ ಆ್ಯಂಡ್ ಕಾರ್ತಿಕ್ ಸರ್. ಆಮೇಲೆ ಮೇಡಮ್ಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಖುಷಿಯಾಗುತ್ತೆ. ಒಳ್ಳೆ ಸಿನಿಮಾ. ಎಲ್ಲರೂ ಅಂತಿರ್ತಾರೆ ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ ಕಂಟೆಂಟ್ ಇಟ್ಕೊಂಡು, ಒಳ್ಳೆ ಪ್ರತಿಭೆಗಳು ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಅಂತ ಬರ್ತದೆ. ನಮ್ಮದು ಸಿನಿಮಾ ಕೂಡ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಮಾಡಿರೋಂಥ ಸಿನಿಮಾ. ಎಲ್ಲರೂ ನಮ್ಮ ವೀಕ್ಷಕರನ್ನೇ, ಕನ್ನಡ ಸಿನಿಮಾ ವೀಕ್ಷಕರು ಎಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆರೈಸಿದ್ರೆ ನಮಗೆ ಒಂದಷ್ಟು ಸಿನಿಮಾಗಳು ಮಾಡೋಕ್ಕೆ ತುಂಬ ಬಿಗ್ ಸಪೋರ್ಟ್ ಅನಿಸುತ್ತೆ. ಆ್ಯಂಡ್ ತನಿಷಾ ಮೇಡಮ್ ಬಗ್ಗೆ ಹೇಳಬೇಕಾದಾಗ ಒಬ್ಬರು ಕಲಾವಿದೆಯಾಗಿ ಬಂದು ಇಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಅದರಲ್ಲೂ ಕಲಾವಿದೆಯಾಗಿ ಬಂದು ಅಷ್ಟು ವರ್ಷ ಅವರು ಮಾಡಿರೋಂಥ ಎಫರ್ಟಿಂದ ಆ ಒಂದು ಸಂಪಾದನೆಯನ್ನು ಅಷ್ಟು ತಂದು ಇಲ್ಲಿ ಒಂದಷ್ಟು ಕಲಾವಿದರಿಗೆ ಎಲ್ಲರಿಗೂ ಬೇಸ್ಮೆಂಟ್ ಆಗಲಿ ಅಂತ ಒಂದು ಪ್ರೊಡ್ಯೂಸ್ ಮಾಡಿರೋದು ತುಂಬ ಹ್ಯಾಟ್ಸ್ ಆಫ್ ಅನಿಸುತ್ತೆ. ಮೇಡಮ್ ಪ್ಲೀಸ್ ಬನ್ನಿ. ತುಂಬ ಖುಷಿಯಾಗುತ್ತೆ. ಪಾಪ ಅವರು ಕಲಾವಿದೆ ಬಂದು ನಿರ್ಮಾಪಕರಾಗಿ ಬಂದು ಮಾಡಿದಂಥ ಸಿನಿಮಾ ಇಷ್ಟು ವರ್ಷದ್ದು ಸಂಪಾದನೆ ತಂದು ಇಲ್ಲಿ ಹಾಕಿ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಮಾಡಿದ್ದಾರೆ. ಈ ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಕೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಕೋಣ ಸಿನಿಮಾದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ. ನಿಜವಾಗ್ಲೂ ಎಸ್ಪೆಷಲಿ ಡೈರೆಕ್ಟರ್ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತನಿಷಾ ಅವರೇ, ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ವಿಶ್ ಗುಡ್ ಲಕ್, ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಎಷ್ಟೋ ಸಂಬಂಧಗಳನ್ನ ನಮಗೆ ಒಂದುಗೂಡುತ್ತೆ ಈ ಸಿನಿಮಾಯಿಂದ. ಎಲ್ಲೋ ಒಳ್ಳೆ ಫ್ರೆಂಡ್ಸ್ ಎಲ್ಲ ಮುಂದೆ ಈ ಸಂಬಂಧ ಹೀಗೆ ಹೋಗ್ತಾ ಅಂತ ಹೇಳ್ತಾ ಮೂವಿ ಕೋಣ ಬೆಸ್ಟ್ ಆಫ್ ಲಕ್, ಗುಡ್ ಲಕ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾನ್ವಿತ್ ಮಾತಾಡ್ತಾ ಇರೋದು. ಕೋಣ ಮೂವಿಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಯಾವ ಥರ ಅಂದರೆ ಇಲ್ಲಿ ಡೈರೆಕ್ಟ್ರದ್ದು ಮೇಲ್ಗೈ ಅಂತ ಹೇಳ್ಬೋದು. ಪ್ರತಿಯೊಂದು ಪಾತ್ರನೂ ಅದ್ಭುತವಾಗಿ ತೋರಿಸಿದ್ದಾರೆ. ಯಾವ ಪಾತ್ರನೂ ಮೇಲೂ ಇಲ್ಲ ಕೀಳು ಇಲ್ಲ ಅಂತ ಏನೂ ನೋಡಿದ್ರೆ ಆ ಪಾತ್ರಕ್ಕೆ ಏನೇನು ಬೇಕು ಅದನ್ನು ಒದಗಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ. ಮತ್ತು ಪ್ರೊಡ್ಯೂಸರಿಗೂ ಕೂಡ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಏನೇ ಫೆಸಿಲಿಟಿ ಬೇಕು ಅಂದ್ರೂ ಅದನ್ನು, ಏನೇ ಡೈರೆಕ್ಟ್ರು ಕೇಳಿದ್ರು ಕೂಡ ಅದನ್ನು ಕೊಟ್ಟು ಆ ಫ್ರೇಮಿಗೆ ಏನು ಬೇಕು ಅದನ್ನು ಒದಗಿಸ್ಕೊಟ್ಟಿರೋದು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಕೋಣ ಮೂವಿಲಿ ಒಂದೇ ಒಂದು ಪ್ರತಿಯೊಬ್ಬರೂ ಆರ್ಟಿಸ್ಟ್ಗಳು ಒಂದೇ ಒಂದು ಹೋಪನ್ನು ಕಂಡುಹಿಡ್ಕೊಳ್ಳೋದು. ಆ ಆರ್ಟಿಸ್ಟ್ಗಳು ಪ್ರತಿಯೊಂದು ಶುಕ್ರವಾರ ನಮಗೆ ಹೊಸ ಜೀವನ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ. ಅದು ಈ ಮೂವಿಲಿ ನಿಜವಾಗ್ಲೂ ಪ್ರತಿಯೊಬ್ಬ ಕಲಾವಿದನಿಗೂ ನ್ಯಾಯ ಸಿಗುತ್ತೆ ಅಂತ ನಿಜವಾಗ್ಲೂ ಎಲ್ಲ ಡೈರೆಕ್ಟರ್ ಬನ್ನಿ ನಿಜವಾಗ್ಲೂ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರತಿಯೊಬ್ಬ ಕಲಾವಿದನು ಏನು ಶುಕ್ರವಾರ ಕನಸು ಕಾಣ್ತಾ ಇರ್ತಾನೆ ಹೊಸ ಜೀವನ ಸಿಗುತ್ತೆ ಅಂತ. ಆ ಜೀವನ ಸಿಗುತ್ತೆ ಅಂತ ನಿಜವಾಗ್ಲೂ ಆ ಹೋಪ್ನ ನೀವು ಫ್ರೇಮಲ್ಲಿ ತರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತನಿಷ್ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ಪ್ರೊಡಕ್ಷನನ್ನು ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀವೆಲ್ಲ ಪ್ರೇಕ್ಷಕರು ದಯವಿಟ್ಟು ಮೂವಿನ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಅಂತ. ಈ ಒಂದು ಸಿನಿಮಾದಲ್ಲಿ ನಮ್ಮದೊಂದು ಪಾಠ ಆಗಿದ್ದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಿನಿಮಾನ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಿ. 31ನೇ ತಾರೀಕು ರಿಲೀಸ್ ಆಗ್ತಿದೆ, ಇದೇ ಅಕ್ಟೋಬರು. ಸೊ ಈ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಹರಿ ಸರ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ತನಿಷಾ ಕುಪ್ಪಣ್ಣ ಪ್ರೊಡ್ಯೂಸರ್ ಮೇಡಮ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಸಿನಿಮಾದಲ್ಲಿ
ಎಲ್ರಿಗೂ ಒಳ್ಳೇದಾಗಲಿ, ತನಿಷ್ ಕುಪ್ಪಣ್ಣವ್ರ ಮೇಡಮ್ ಅವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಚಿತ್ ಅಂತ. ಎಲ್ಲರೂ ಸಿನಿಮಾ ಬಗ್ಗೆ ಅಂತೂ ಹೇಳ್ಬಿಟ್ಟಿದ್ದಾರೆ. ನಾನೇನು ಸಿನಿಮಾ ಬಗ್ಗೆ ಹೇಳಲ್ಲ. ಪ್ರತಿಯೊಂದು ಊರಿಗೆ ಸಿನಿಮಾ ತಲುಪೋ ಥರ ಮಾಡಿ ಎಲ್ಲರೂ ಬಂದು ಸಿನಿಮಾ ನೋಡೋ ಥರ ಎಲ್ಲ ನೀವು ಮಾಡಬೇಕು. ನಾವು ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀವಿ, ಮಾಡೋದೆಲ್ಲ ಮಾಡಿಬಿಟ್ಟಿದ್ದೀವಿ. ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ತಾಲೂಕಿಗೂ ಸಿನಿಮಾ ತಲುಪೋ ಥರ ನೀವು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ಪರಿಚಯ ಮನೋಜ್ ಅಂತ. ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಟು ತನಿಷಾ ಮೇಡಮ್ ಮತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವನಗೌಡ ಪಾಟೀಲ್ ಸರು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ದೊಡ್ಡ ಸಿನಿಮಾದಲ್ಲಿ ನಮಗೆ ಮೊದಲು ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ಎಲ್ಲರೂ ಇದೇ 31ನೇ ತಾರೀಕು ಈ ಸಿನಿಮಾ ಕೋಣ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬಂದು ಸೇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಹೇಳಿ. ನೀತು ಯಾ ಕಮ್ ಐ ಆಮ್ ಲೈಕ್ ದ ಟೈಟ್ ನಾವಿವತ್ತು ಬಂದಿರೋದು ಆ್ಯಕ್ಚುಲಿ ಕೋಣ ಮೂವಿ ಪ್ರೀಮಿಯರ್ ಶೋಗೆ. ಆ್ಯಂಡ್ ಅಫ್ಕೋರ್ಸ್ ತನಿಷಾ ಅವರ ಪ್ರೊಡಕ್ಷನಲ್ಲಿ ಮೂವಿ ಮಾಡಿದ್ದಾರೆ. ಆ್ಯಂಡ್ ತನಿಷಾ ಅವರ ಆ್ಯಕ್ಟಿಂಗ್ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಾ ಇರೋದು. ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕೋಮಲ್ ಸರ್ ಅವರು ಅಫ್ಕೋರ್ಸ್ ಅವ್ರ ಆ್ಯಕ್ಟಿಂಗ್ ಹೇಳೋದೇ ಬೇಡ. ಆ್ಯಂಡ್ ಇನ್ನೂ ಖುಷಿಯಾಗುವಂಥ ವಿಷಯ ಅಂದರೆ ಅರ್ಧ ಬಿಗ್ ಬಾಸಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ನಮ್ಮ ತನಿಷಾ ಪ್ರೊಡಕ್ಷನಲ್ಲಿ ಇಂಥ ಮೂವಿ ಒಂದು ನಡೀತಾ ಇದೆ ಅಂತ. ಆ್ಯಂಡ್ ಇದೇ ಮೂವಿ 31st ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಎಲ್ಲರೂ ನೋಡಿ ಥಿಯೇಟರ್ಗೆ ಹೋಗಿ ಬೆಳೆಸಿ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಮೈ ತನಿಷಾ ಓಕೆ ಎಲ್ಲ ಬಿತ್ತು ಕೋಣ ಮೂವಿ ತುಂಬ ಚೆನ್ನಾಗಿತ್ತು. ಪ್ರೊಡಕ್ಷನ್ ಇರಲಿ, ಡೈರೆಕ್ಷನ್ ಇರಲಿ, ಆ್ಯಕ್ಟರ್ಸು ಅವರು ತುಂಬ ಖುಷಿ ಆಯಿತು. ಸ್ಯಾಡ್ನೆಸ್ ಆರ್ ಆ್ಯಂಗರ್ ಏನಾದರೂ ಯಾವುದಾದ್ರೂ ಎಕ್ಸ್ಪ್ರೆಷನ್ ಇದೆ ಸಕಲಾಗಿ ಮಾಡಿದ್ದಾರೆ. ಮತ್ತು ಕೋಮಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನಮ್ಮ ಸೀಸನ್ 10 ಯಾರ್ಯಾರು ಆ್ಯಕ್ಟ್ ಮಾಡಿದಾರೋ ಆ್ಯಂಡ್ ಆಫ್ ಕೋರ್ಸ್ ಎಲ್ಲರೂ ಯಾರು ಆ್ಯಕ್ಟ್ ಮಾಡಿದಾರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಮೂವಿ. ಆ್ಯಂಡ್ ಹಾರರ್ ಅಂದರೆ ನನಗೆ ಇಷ್ಟ. ಸ್ವಲ್ಪ ಕಾಮಿಡಿನೂ ಇತ್ತು, ಅದು ನನಗೆ ತುಂಬ ಇಷ್ಟ ಆಯಿತು. ದಯವಿಟ್ಟು 31st ಅಕ್ಟೋಬರು ಬನ್ನಿ, ನೋಡಿ ಈ ಮೂವಿ. ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ಸಿನಿಮಾನ ನಾವೇ we have to allow it to grow. ಉಳಿಸ್ಬೇಕು, ಬೆಳೆಸ್ಬೇಕು. ಓಕೆ, ಸೊ with that, thank you so much. All the best. I was thank you. ಹಾಯ್ ನಾನು ಸಿನಿಮಾ ನೋಡಿ ಎಲ್ಲ ಇದೆ. ಅಕ್ಟೋಬರ್ 31st ಬರ್ತಾ ಇದೆ. ಮಿಸ್ ಮಾಡ್ದಿರಾ ಏನು ಫ್ಯಾಮಿಲಿ ಜೊತೆ ಬಂದು ನೋಡೋ ಅಂಥ ಒಂದು ಸಿನಿಮಾ. ಏನನ್ನೋದು ಕಾಮಿಡಿ ಇದೆ, ಎಮೋಷ್ನಲ್ ಇದೆ, ಒಂಥರ ಆರ್ ಇದೆ. ಎಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲ ಬಂದವ್ರಿಗೆಲ್ಲ ಸಿನಿಮಾ ಇಷ್ಟ ಆಗುತ್ತೆ. ದಯವಿಟ್ಟು ಬಂದು ಇದೇ 31ನೇ ತಾರೀಕು ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ. ನಾನು ಈ ಸಿನಿಮಾಲಿ 2 ಸಾಂಗ್ ಮಾಡಿದ್ದೀನಿ. ಸಾಂಗ್ ಹೆಂಗಾಗಿದೆ ಅಂತ ನೋಡಿ ನೀವು ಹೇಳಿ. ಆ್ಯಂಡ್ ಮೇಡಮ್ ಸೂಪರಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ಮಾಸ್ಟರ್ ನಮಗೆ ಒಂದು ಸಾಂಗಲ್ಲಿ ಫುಲ್ ಅವರೇ ಹೇಳ್ಕೊಟ್ಟಿದ್ದು ಯಾವ ಥರ ಇರುತ್ತೆ ಅಂತ ಹೇಳಿ. ಊಟ ಇಟ್ಟ ಸಾಂಗಲ್ಲಿ ಸೊ ನಾನು ಕೂಡ ಇದ್ದೀನಿ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನಮ್ಮ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿಬಿಟ್ರು. ನಾನು ಸುಕನ್ಯಾ ಅನ್ನೋ ಪಾತ್ರನ ಮಾಡ್ತಿದ್ದೀನಿ. ಸೊ ಇದೇ ತಿಂಗಳು ಅಕ್ಟೋಬರ್ 31st ನಮ್ಮ ಕೋಣ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಇದನ್ನು ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ. ಸೊ ನಮ್ಮ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ. ಸೊ ಇದನ್ನು ನೀವು ಸ್ವೀಕರಿಸಿ ನಮ್ಮ ಇಡೀ ತಂಡಕ್ಕೆ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಶಿಲ್ಪಾ ಅಂತ. ನಾನು ತನಿಷಾ ಅವರಿಗೆ ಡಿಸೈನ್ ಮಾಡಿದ್ದೀನಿ ಬಿಗ್ ಬಾಸಿಂದ. ಬಟ್ ಅವ್ರು ನನಗೆ ಸುಮಾರು ವರ್ಷಗಳಿಂದ ಪರಿಚಯ. ಶಿ ಇಸ್ ಅ ರಿಯಲಿ ಸ್ವೀಟ್ ಪರ್ಸನ್. ಆ್ಯಂಡ್ ಇದೊಂದು ಒಳ್ಳೆ ಪ್ರಯತ್ನ, ಪ್ರೊಡಕ್ಷನ್ ಮಾಡಿಬಿಟ್ಟು ಹೊಸ ಮೂವಿ ಮಾಡಿದ್ದಾರೆ. ಇಟ್ಸ್ ರಿಯಲಿ ನೈಸ್. ನಾನು ನೋಡಿದ್ದೀನಿ, ಅದರಿಂದಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. 31st ಅಕ್ಟೋಬರ್ಗೆ ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿರೋ ಟೀಮ್ ಇದೆ. ಬಿಗ್ ಬಾಸ್ ತಂಡ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ನೋಡ್ಲಿಕ್ಕೆ ಸಿಗ್ತಾರೆ. ನಿಮಗೆ ಕಾಮಿಡಿಯಿಂದ ಸಸ್ಪೆನ್ಸ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ಲೀಸ್ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ನಮಸ್ಕಾರ. ಗೊತ್ತಿದೆ ತಡ ಆಗಿದೆ ಅಂತ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಾವು ಮಾತ್ರ ಒಂದ್ಸತಿ ಮಾತಾಡ್ಬಿಡ್ತೀವಿ. ನಮ್ಮ ಕೋಣ ಸಿನಿಮಾ ಇದೆ ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತುಂಬ ಆಸೆ ಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಒಂದು ಸಿನಿಮಾ. ನಮ್ಮ ಕೋಮಲ್ ಸರ್ ನೀವೇ ನೋಡಿದ ಹಾಗೆ ಯಾವಾಗ್ಲೂ ಹಿ ಈಸ್ ಎ ವರ್ಸಿಟಲ್ ಆ್ಯಕ್ಟರ್. ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಸಖತ್ತಾಗಿ ಮಾಡ್ತಾರೆ ಅಂತ ಇಲ್ಲ, ಅವರು ಎಲ್ಲ ತರಹದ ವಿಷಯನೂ ಕೂಡ ಸಖತ್ತಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡ್ತಾರೆ, ನಾವು ಅದನ್ನು ಎಂಜಾಯ್ ಮಾಡಲಿ ಅಂತ. ಇಲ್ಲಿವರೆಗೂ ನಾವು ಹೆಚ್ಚಿನ ಕಾಮಿಡಿಯನ್ನೇ ನೋಡಿರ್ತೀವಿ, ಬಟ್ ಕಾಮಿಡಿ ಜೊತೆಗೆ ಅವರ ಒಂದು ಎಮೋಷನ್ಸ್ನ ನಾವು ಹೊರತರುವಂಥ ಪ್ರಯತ್ನ ಮಾಡಿದ್ದೀವಿ. ಅವ್ರನ್ನ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡುವಂತಹ ಪ್ರಯತ್ನ ಈ ಕೋಣ ಸಿನಿಮಾದ ಮೂಲಕ ನಾವು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು. ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ತಲೆಯಲ್ಲಿಟ್ಕೊಂಡು ನಾವು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ. ಅಕ್ಟೋಬರ್ 31ನೇ ತಾರೀಕು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ನಿಮ್ಮ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ನ ಮಿಸ್ ಮಾಡ್ಕೋಬೇಡಿ. ಬಹಳಷ್ಟು ಹಿಂದೆ ಅಂದರೆ ಸ್ಕ್ರೀನ್ ಹಿಂದೆ ಬಹಳಷ್ಟು ಎಫರ್ಟ್ ಇದೆ, ಅದು ಹೋಗ್ತಾನೆ ನಮಗೆ ಗೊತ್ತಾಗೋದು. ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ಸೋ ಮಚ್. ಇವರು ನಮ್ಮ ಪ್ರೊಡ್ಯೂಸರ್ RK, ಇವರು ಇನ್ನೊಬ್ರು ಪ್ರೊಡ್ಯೂಸರ್ ಕಾರ್ತಿಕ್. ಎಲ್ಲರಿಗೂ ಥ್ಯಾಂಕ್ ಯು. ಬೇಸಿಕಲಿ ಈ ಸಿನಿಮಾ ಬಂದು ತುಂಬ ಮಾಡಿದ್ದೀವಿ. ಇನ್ನೊಂದು ನನ್ನ ಜೀವನ ಸಿನಿಮಾ ಪದೇ ನೋಡಿದ್ದೀನಿ ಅಂತಂದರೆ ಯಶ್ ಅವ್ರದ್ದು ರಾಮಾಚಾರಿ. ಯಾಕೆಂದರೆ ಅದರಲ್ಲಿ ಆ ಥರ ಎಲಿಮೆಂಟ್ಸ್ ಇದೆ. ನಮ್ಮ ಸಿನಿಮಾ ಮಾಡಬೇಕು ಅಂದಾಗ ನಾವು ಅಂದ್ಕೊಂಡಿದ್ದು ಒಂದೇ, ಜನಕ್ಕೆ ಹೇಗೆ ಕೂಡಿಸ್ಬೇಕು ಆ್ಯಸ್ ಎ ಆಡಿಯನ್ಸ್. ನಾನು ಫೀಲ್ ಮಾಡಿದಾಗೆ ಜನ ಫೀಲ್ ಮಾಡಬೇಕು ಅನ್ನೋದು ನಮ್ಗೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನೀವು ನಮ್ಮ ಸಿನಿಮಾ ನೋಡ್ತಾ ಹೋದರೆ ಫಸ್ಟ್ 10 ಮಿನಿಟ್ಸ್ ಏನು ಹೇಳಿದ್ದೀವಿ, ಅದಾದಮೇಲೆ ಹೇಗಿದೆ ಅದನ್ನು ಡೀಟೇಲ್ದಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಇನ್ನೊಂದು ಆ್ಯಸ್ ಎ ಆಡಿಯನ್ಸ್ ನಾನೀಗ ಸಿನಿಮಾ ಎಲ್ಲ ಹಂತದಲ್ಲೂ ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡಿ ಎಲ್ಲ ನೋಡಿದ ಮೇಲೂ ಮೇ ಬಿ ಒಂದು 50 ಸತಿ ಸಿನಿಮಾ ನೋಡಿರ್ಬೋದು. ಆ 50ನೇ ಸತಿಗೂ ಇನ್ನೂ ಒಂದು ಗೂಸ್ಬಂಪ್ಸ್ ಬರೋವಂಥ ಫೀಲ್ ಇದೆ ಸಿನಿಮಾದಲ್ಲಿ. ಒಂದು ಫ್ಯಾಕ್ಟ್ರ್ ಇದೆ, ಒಂದು ಎಂಟರ್ಟೈನಿಂಗ್ ಇದೆ. ಮೇಡಮು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಜನಕ್ಕೆ ಅಳು ಬರ್ಸುತ್ತೆ, ನಿಗು ಬರ್ಸುತ್ತೆ ಅಂತಂದರೆ ಸಮ್ವೇರ್ ವಿ ಫೀಲ್ ಎಸ್ ವಿ ಹ್ಯಾವ್ ಡನ್ ಸಮಥಿಂಗ್ ಗುಡ್. ಇರ್ರೆಸ್ಪೆಕ್ಟಿವ್ ಆಫ್ ಮುಂದಿನ ದಿನಗಳು ನಾವು ಏನೇನು ಮಾಡ್ತೀವಿ, ಏನಾಗುತ್ತೆ ಅನ್ನೋದು ಬಿಟ್ಟು ಆ್ಯಸ್ ಎ ಆಡಿಯನ್ಸ್, ಆ್ಯಸ್ ಎ ಪ್ರೊಡ್ಯೂಸರ್ ಐ ಫೀಲ್ ಐ ಆಮ್ ವೆರಿ ಪ್ರೌಡ್ ಟು ಡೀಲ್ ವಿತ್ ದಿಸ್ ಕೈಂಡ್ ಆಫ್ ಮೂವಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಪ್ಲೀಸ್ ವಾಚ್. ಎಲ್ಲರಿಗೂ ನಮಸ್ಕಾರ. ಏನು ಹೇಳಬೇಕಂದ್ರೆ ಮೂವಿ ನೋಡ್ರಿ, ಸಪೋರ್ಟ್ ಮಾಡಿರಿ. 31st ಅಕ್ಟೋಬರ್ ರಿಲೀಸ್ ಇದೆ. ಪ್ಲೀಸ್ ಥಿಯೇಟ್ರಿಗೆ ಬರ್ರಿ, ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಎಲ್ರಿಗೂ. ನೀವಿಷ್ಟೊತ್ತು ನಮ್ಮನ್ನು ಬೇರ್ ಮಾಡಿದ್ದಕ್ಕೆ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಕೋಣ ಚಿತ್ರ ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿಯೊಬ್ಬರಿಗೂ ತಿಳಿಸೋದ್ರ ಮೂಲಕ ಕೋಣ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು.